ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪ್ರಸೀದ ತುಳಸಿ ದೇವಿ ಪ್ರಸೀದ ಹರಿವಲ್ಲಭೆ. ಅಕಾಲಂ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಶ್ರೀ ಅಂಬಾಂ ಪಾದೋದಕಂ ಪಾವನಂ ಶುಭಂ. ತುಳಸಿ ಶ್ರೀ ಮಹಾದೇವಿ ನಮಃ ಪಂಕಜಧಾರಿ. ತುಳಸಿ ಸಕಲ ಸಂಕಷ್ಟಗಳನ್ನು ದೂರ ಮಾಡತಕ್ಕಂಥದ್ದು. ವ್ಯಕ್ತಿಯಲ್ಲಿರ್ತಕ್ಕಂಥ ದೋಷಗಳಾಗಲಿ, ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷಗಳಾಗಲಿ, ಎಲ್ಲ ದೋಷಗಳನ್ನು ದೂರ ಮಾಡುವಂಥ ಶಕ್ತಿ ಈ ತುಳಸಿಯಲ್ಲಿದೆ. ಮಂಜು ಭಾಷಿಣಿ ಮಂಜು ರೂಪಿಣಿ ಮಂಜುಳಾಂಗಿ ವರದಾಯಿನಿ ಕಂಜನೇತ್ರ ಹೃತ್ಕಂಜನಿ. ಜಲಂಧರನ ಧರ್ಮಪತ್ನಿ ವೃಂದ ಶಾಪ ಕೊಟ್ಟಿದ್ರಿಂದಲೇ ವಿಷ್ಣು ಸಾಲಿಗ್ರಾಮವಾದಂಥದ್ದು. ಅಂತಹ ಸಾಲಿಗ್ರಾಮವನ್ನು ತುಳಸಿ ಗಿಡದ ಸಾನ್ನಿಧ್ಯದಲ್ಲಿಟ್ಟು ತುಳಸಿ ವಿವಾಹವನ್ನು ನಡೆಸುವಂತಹದ್ದು ತುಳಸಿ ಹಬ್ಬದ ಮೂಲ ತಾತ್ಪರ್ಯ. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ಇದೇ ಶನಿವಾರ ಬೆಳಗ್ಗೆ 8ಕ್ಕೆ. ಕಲ್ಯಾಣಂ ತುಳಸಿ ಕಲ್ಯಾಣ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಕಾರ್ತಿಕ ಮಾಸದ ಶುಭ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂಥ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯ ಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಕಾರ್ತಿಕ ಮಾಸದ ಶುಭ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ ಏನು, ಅನುಷ್ಠಾನ ಯಾವುದು, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾ ಹೋಗ್ತಾರೆ. ಇದರ ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ, ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ, ನೀವು ಕಳಿಸುವಂಥ ವಾಟ್ಸಪ್ ವಿಡಿಯೋಗಳ ಮೂಲಕ ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜಿ ತಿಳಿಸ್ತಾ ಹೋದರೆ, ಇನ್ನು ಶ್ರೀನಿವಾಸ್ ಶರ್ಮಾ ಅವರು ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಶುಭ ಫಲ, ಮಿಶ್ರ ಫಲ, ಅಸಮಂಜಸ ಫಲಗಳು ಇರುವಂಥ ರಾಶಿಗಳು ಯಾರು ಮತ್ತು ಅವ್ರು ಮಾಡಬೇಕಾಗಿರುವಂತಹ ಅನುಷ್ಠಾನ, ತಂತ್ರಸಾರದ ಕ್ರಮ ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಇದರೊಂದಿಗೆ ಇನ್ನೂ ಅನೇಕ ಅರ್ಥಪೂರ್ಣ, ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿದಿನದಂತೆ ಇವತ್ತು ಸಹ ಗುರುಜಿಯಿಂದ ತಿಳ್ಕೊಳ್ತಾ ಹೋಗೋಣ. ಆದರೆ ವೀಕ್ಷಕರೇ, ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ಇದೇ ಬರುವ ಶನಿವಾರ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಆ ದಿನ ನೇರ ಪ್ರಸಾರ ಕಾರ್ಯಕ್ರಮ ಇರುತ್ತೆ. ಕಾರಣ ತುಳಸಿ ಹಬ್ಬ. ಸಂಭ್ರಮದ ತುಳಸಿ ಹಬ್ಬವನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಆಚರಿಸಬಹುದು. ನಮ್ಮ ಸ್ಟುಡಿಯೋದಲ್ಲಿ ವಿಶೇಷವಾಗಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ನೇತೃತ್ವದಲ್ಲಿ ತುಳಸಿ ಹಬ್ಬ ಅಂದರೆ ಏನು, ತುಳಸಿ ವಿವಾಹವನ್ನು ಯಾಕಾಗಿ ಆಚರಿಸ್ತಾರೆ, ಅದರ ಮೂಲ ತಾತ್ಪರ್ಯ ಎಂಥದ್ದು, ಅದರ ಹಿನ್ನೆಲೆ ಏನು, ಆಚರಣೆಯ ಕ್ರಮಬದ್ಧ ರೀತಿ ನೀತಿ ಹೇಗಿರಬೇಕು, ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ತುಳಸಿ ಹಬ್ಬಕ್ಕೆ ಎಷ್ಟೊಂದು ವೈಶಿಷ್ಟ್ಯತೆ ಇದೆ ಮತ್ತು ದೀಪಾರಾಧನೆಗೆ ಎಷ್ಟೊಂದು ಪ್ರಾಮುಖ್ಯತೆ ಇದೆ, ಇಂಥ ಎಲ್ಲ ಅರ್ಥಪೂರ್ಣ ಮಾಹಿತಿಗಳನ್ನು, ವಿಚಾರಗಳನ್ನು ಗುರು ತಿಳಿಸ್ತಾರೆ. ಶನಿವಾರದ ವಿಶೇಷ ತುಳಸಿ ಹಬ್ಬದ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಖಂಡಿತವಾಗಿಯೂ ತಪ್ಪದೇ ವೀಕ್ಷಿಸಿ. ಇನ್ನು ವಿಶೇಷವಾದಂತಹ ಕಾರ್ಯಕ್ರಮಗಳಿಗೆ ಗುರುಜಿಯವರು ತೆರಳುತ್ತಾ ಇದ್ದಾರೆ. ಆ ಕಾರ್ಯಕ್ರಮಗಳು ಯಾವುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ 6ನೇ ತಾರೀಕು, ಇದೇ ಬರುವ 6ನೇ ತಾರೀಕು ನವೆಂಬರ್ ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಗುರುಜಿಯವರು ಆಗಮಿಸ್ತಾರೆ. ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ಸೇವಾ ಸಮಿತಿ ವತಿಯಿಂದ
ಕುಮಾರಸ್ವಾಮಿ ಬಡಾವಣೆ ರಾಜ್ಯೋತ್ಸವ ನಗರದಲ್ಲಿ ನಡೀತಾ ಇರುವಂಥದ್ದು ಒಂದು ವಿಶೇಷ ಕಾರ್ಯಕ್ರಮ. ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯ ನೂತನ ದೇವಸ್ಥಾನದ ಪ್ರಾರಂಭೋತ್ಸವ. ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯ ನೂತನ ದೇವಸ್ಥಾನ ಪ್ರಾರಂಭೋತ್ಸವ 5 ಮತ್ತು 6 2 ತಾರೀಕುಗಳಂದು ನಡೀತಾ ಇದೆ. ಅದರಲ್ಲಿ 6ನೇ ತಾರೀಕು ಆಗಮಿಸೋದು ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಕುಮಾರಸ್ವಾಮಿ ಬಡಾವಣೆ, ರಾಜ್ಯೋತ್ಸವ ನಗರ, ಬೆಂಗಳೂರು. 6ನೇ ತಾರೀಕು ಅಂದರೆ ಭಾನುವಾರ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕಾರ್ಯಕ್ರಮಗಳೆಲ್ಲ ಪ್ರಾರಂಭ ಆಗುತ್ತೆ. ಕಲಶ ಸ್ಥಾಪನೆ, ನವಗ್ರಹ, ನಾಗದೇವತೆ ಮತ್ತು ಇತರ ದೇವತೆಗಳ ಹೋಮಗಳು, ಕಲಾಹೋಮ, ಮಹಾಕುಂಭ ಅಭಿಷೇಕ, ಫಲ ಪಂಚಾಮೃತ ಅಭಿಷೇಕ ಎಲ್ಲ ಕಾರ್ಯಕ್ರಮಗಳನ್ನು ನಿರ್ವಹಿಸಲಾಗುತ್ತೆ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ. ನೀವು ಕೂಡ ಖಂಡಿತವಾಗಿಯೂ ಭಾಗವಹಿಸಬಹುದು. ಇದೇ ಸಂದರ್ಭದಲ್ಲಿ ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಏರ್ಪಡಿಸಲಾಗಿದೆ. ಖಂಡಿತವಾಗಿಯೂ ಭಾಗವಹಿಸಿ. ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಕುಮಾರಸ್ವಾಮಿ ಬಡಾವಣೆ, ರಾಜ್ಯೋತ್ಸವ ನಗರ, ಬೆಂಗಳೂರು. ಇಲ್ಲಿ ನೂತನ ದೇವಸ್ಥಾನದ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಖಂಡಿತವಾಗಿಯೂ ಭಾಗವಹಿಸಿ ಗುರುಜರನ್ನ ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಬಹುದು. ಈ ಕಾರ್ಯಕ್ರಮ ನಡೀತಾ ಇರೋದು ಭಾನುವಾರ ಅಂದರೆ 6ನೇ ತಾರೀಕು. ಇನ್ನು 11ನೇ ತಾರೀಕು ಬೀದರ್ ಜಿಲ್ಲೆಗೆ ಗುರುಜರು ಆಗಮಿಸ್ತಾ ಇದ್ದಾರೆ. ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾರೆ. ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಲೋಕ ಕಲ್ಯಾಣಾರ್ಥವಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ, ಜೊತೆಗೆ ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನದ ಮಹಾದ್ವಾರ ಉದ್ಘಾಟನಾ ಕಾರ್ಯಕ್ರಮವನ್ನು ಬಹಳ ಶಾಸ್ತ್ರೋಕ್ತವಾಗಿ ಅದ್ಧೂರಿಯಾಗಿ ಆಚರಿಸಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಶುಕ್ರವಾರ ಅಂದರೆ 11ನೇ ತಾರೀಕು ಗುರುಜಿಯವರ ಸ್ವಾಗತಕ್ಕಾಗಿ ಮಹಾಕುಂಭ ಮೆರವಣಿಗೆ, ಗುರುಜಿಯವರಿಂದ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ, ಜೊತೆಗೆ ದೇವಸ್ಥಾನದ ಮಹಾದ್ವಾರದ ಉದ್ಘಾಟನೆ ಕಾರ್ಯಕ್ರಮ ಇರುತ್ತೆ. ಖಂಡಿತವಾಗಿಯೂ ಭಾಗವಹಿಸಬಹುದು. ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನ ಟ್ರಸ್ಟ್, ಚಿಟಗುಪ್ಪ ತಾಲೂಕು, ಬೀದರ್ ಜಿಲ್ಲೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನ, ಚಿಟಗುಪ್ಪ ತಾಲೂಕು, ಬೀದರ್ ಜಿಲ್ಲೆ. ಇಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನೆರವೇರಿಸಲಾಗ್ತಿದೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ, ಜೊತೆಗೆ ದೇವಸ್ಥಾನದ ಮಹಾದ್ವಾರ ಉದ್ಘಾಟನಾ ಕಾರ್ಯಕ್ರಮ. ಖಂಡಿತವಾಗಿಯೂ ಭಾಗವಹಿಸಿ. ಇನ್ನು 11ನೇ ತಾರೀಕು ಮತ್ತೊಂದು ವಿಶೇಷ ಕಾರ್ಯಕ್ರಮಕ್ಕೆ ಗುರುಜರು ಆಗಮಿಸ್ತಾರೆ. ಡಾಕ್ಟರ್ ಗುರುಪಾದಪ್ಪ ನಾಗಮಾರ್ಪಲ್ಲಿ ಅವರ ಹುಟ್ಟುಹಬ್ಬದ ನಿಮಿತ್ತ ಸ್ವಸಹಾಯ ಗುಂಪಿನ ದಿನಾಚರಣೆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು. ಈ ಕಾರ್ಯಕ್ರಮ ನಡೀತಾ ಇರೋದು ಬೀದರ್ ಜಿಲ್ಲೆಯ DCC ಬ್ಯಾಂಕ್ನಲ್ಲಿ. ಸ್ಥಳ DCC ಬ್ಯಾಂಕ್, ಬೀದರ್. ಸಮಯ ಸುಮಾರು 10:30 ಹೊತ್ತಿಗೆ ಗುರುಜಿಯವರು ಆಗಮಿಸ್ತಾರೆ. ನಾಗಮಾರ್ಪಲ್ಲಿ ಅವರ ಹುಟ್ಟುಹಬ್ಬದ ನಿಮಿತ್ತ ಸ್ವಸಹಾಯ ಗುಂಪಿನ ದಿನಾಚರಣೆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿಕ್ಕೆ ಆಗಮಿಸ್ತಾರೆ DCC ಬ್ಯಾಂಕ್ ಬೀದರ್ ಜಿಲ್ಲೆಗೆ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು. ಇದು 11ನೇ ತಾರೀಕು ಶುಕ್ರವಾರ ನಡೀತಾ ಇರೋದು. ಇನ್ನು 12ನೇ ತಾರೀಕು ಶನಿವಾರ ಮತ್ತೊಂದು ವಿಶೇಷ ಕಾರ್ಯಕ್ರಮಕ್ಕೆ ಬೀದರ್ ಜಿಲ್ಲೆಯಲ್ಲೇ ನಡೀತಾ ಇದೆ. ಆ ಕಾರ್ಯಕ್ರಮಕ್ಕೆ ಗುರುಜಿಯವರು ಆಗಮಿಸ್ತಾರೆ. ಬೀದರ್ ನಗರದ ಲಾಡಗೇರಿ ಹಿರೇಮಠ ಸಂಸ್ಥಾನದ ಪೂಜ್ಯ ಶ್ರೀ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ತುಲಾಭಾರ ಕಾರ್ಯಕ್ರಮ ಹಾಗೂ ಧರ್ಮ ಸಭೆ ಕಾರ್ಯಕ್ರಮ ಜರುಗುತ್ತಾ ಇದೆ. ಬೀದರ್ ನಗರದ ಲಾಡಗೇರಿ ಹಿರೇಮಠ ಸಂಸ್ಥಾನದ ಪೂಜ್ಯ ಶ್ರೀ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ತುಲಾಭಾರ ಕಾರ್ಯಕ್ರಮ, ಜೊತೆಗೆ ಧರ್ಮ ಸಭೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. 12ನೇ ತಾರೀಕು ನವೆಂಬರ್ ಅಂದರೆ ಶನಿವಾರ ಬೆಳಗ್ಗೆ ಸುಮಾರು 10 ಗಂಟೆಗೆ. ಸ್ಥಳ ಹಿರೇಮಠ ಸಂಸ್ಥಾನ, ಲಾಡಗೇರಿ, ಬೀದರ. ಸ್ಥಳ ಹಿರೇಮಠ ಸಂಸ್ಥಾನ, ಲಾಡಗೇರಿ, ಬೀದರ್. ಇದು 12ನೇ ತಾರೀಕು ನಡೀತಾ ಇರುವಂಥದ್ದು. 6ನೇ ತಾರೀಕು ಪಂಚಮುಖಿ ದೇವಸ್ಥಾನಕ್ಕೆ ಆಗಮಿಸ್ತಾರೆ. ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಕುಮಾರಸ್ವಾಮಿ ಬಡಾವಣೆ, ರಾಜ್ಯೋತ್ಸವ ನಗರಕ್ಕೆ. ಇನ್ನು 11ನೇ ತಾರೀಕು ಬೀದರ್ ಜಿಲ್ಲೆಗೆ ಆಗಮಿಸ್ತಾರೆ. ಲೋಕ ಕಲ್ಯಾಣಾರ್ಥವಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಚಿಟಗುಪ್ಪ ತಾಲೂಕಿನಲ್ಲಿ ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ಮತ್ತು ಅದೇ ದಿನ ಮತ್ತೊಂದು ಕಾರ್ಯಕ್ರಮ ಇರುತ್ತೆ. ಸ್ವಸಹಾಯ ಗುಂಪಿನ ದಿನಾಚರಣೆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿಕ್ಕೆ ಆಗಮಿಸ್ತಾರೆ. ಸ್ಥಳ DCC ಬ್ಯಾಂಕ್, ಬೀದರ್ ಜಿಲ್ಲೆ. 12ನೇ ತಾರೀಕು ಶನಿವಾರ ಗುರುಜಿಯವರ ತುಲಾಭಾರ ಕಾರ್ಯಕ್ರಮ ಮತ್ತು ಧರ್ಮಸಭೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಹಿರೇಮಠ ಸಂಸ್ಥಾನ, ಲಾಡಗೇರಿ, ಬೀದರ್ ಜಿಲ್ಲೆಯಲ್ಲಿ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನೀವು ಖಂಡಿತವಾಗಿಯೂ ಭಾಗವಹಿಸಬಹುದು. ಗುರುಜಿಯವರನ್ನ ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳಬಹುದು. ಇನ್ನು ಶನಿವಾರ ತುಳಸಿ ಹಬ್ಬದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ತಪ್ಪದೆ ವೀಕ್ಷಿಸಿ. ಕಾರ್ತಿಕ ಮಾಸದಲ್ಲಿ ಅಯ್ಯಪ್ಪನ ಅನುಗ್ರಹಕ್ಕಾಗಿ 48 ದಿವಸದ ಮಂಡಲಾನುಷ್ಠಾನದಲ್ಲಿ 7 ಭಾನುವಾರಗಳ ವಿಶೇಷ ಅಯ್ಯಪ್ಪ ಆರಾಧನೆ. ಭಗವಾನ್ ಶರಣಂ ಭಗವತಿ ಶರಣಂ 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 ಅಯ್ಯಪ್ಪ, ಭಗವತಿ ಶರಣಂ ಭಗವಾನ್ ಶರಣಂ 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 ಅಯ್ಯಪ್ಪ. ವೀಕ್ಷಿಸಿ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ.
ಆಗಲೇ ನಾನು ತಿಳಿಸ್ತಿದ್ದೆ, ಇದೇ ಬರುವ ಶನಿವಾರ ಸಂಭ್ರಮದ ತುಳಸಿ ಹಬ್ಬದ ಆಚರಣೆಯನ್ನು ನಾವು ನೆರವೇರಿಸ್ತಾ ಇದ್ದೀವಿ. ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ದಿವ್ಯ ಸಾರಥ್ಯದಲ್ಲಿ, ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ತುಳಸಿ ಹಬ್ಬವನ್ನು ಹೇಗೆ ಆಚರಿಸಬೇಕು ಅನ್ನೋದನ್ನು ನೀವು ತಿಳ್ಕೊಳ್ಬಹುದು. ತುಳಸಿಯ ಶ್ರೇಷ್ಠತೆ ಎಂಥದ್ದು, ತುಳಸಿಗೆ ಇರುವಂತಹ ಆಯುರ್ವೇದಿಕ್ ಔಷಧಿಯ ಗುಣಗಳು ಎಂಥದ್ದು. ಪ್ರತಿದಿನ ನಾವು ತುಳಸಿಗೆ ವಿಶೇಷವಾದಂತಹ ರೀತಿಯಲ್ಲಿ ಪೂಜಾರಾಧನೆ ಸಲ್ಲಿಸ್ತೇವೆ, ಅರಿಶಿನ ಕುಂಕುಮ ಇಡ್ತೀವಿ, ರಂಗೋಲಿಯನ್ನು ಬಿಡಿಸ್ತೀವಿ, ಹೂಗಳನ್ನು ಇಡ್ತೀವಿ, ದೀಪವನ್ನು ಹಚ್ತೀವಿ, ಧೂಪ ದೀಪಾರಾಧನೆ ನೆರವೇರಿಸ್ತೀವಿ. ಇದೆಲ್ಲವನ್ನು ನಾವು ಯಾಕಾಗಿ ಮಾಡಬೇಕು ಮತ್ತು ಹೇಗೆ ಆಚರಿಸಬೇಕು ಅನ್ನೋದ್ರ ಬಗ್ಗೆ ಗುರುಜಿ ತಿಳಿಸ್ತಾರೆ. ಇನ್ನು ತುಳಸಿ ಹಬ್ಬದ ಸಂದರ್ಭದಲ್ಲಿ ತುಳಸಿ ವಿವಾಹವನ್ನು ಆಚರಿಸ್ತೀವಿ, ಅದನ್ನು ಹೇಗೆ ಮಾಡಬೇಕು ಮತ್ತು ಇದೇ ಸಂದರ್ಭದಲ್ಲಿ ಬೆಟ್ಟದ ನೆಲ್ಲಿಕಾಯನ್ನು ಯಾಕಾಗಿ ನಾವು ಪೂಜಿಸಬೇಕು, ಈ ಎಲ್ಲ ಅರ್ಥಪೂರ್ಣ ಮಾಹಿತಿಗಳನ್ನು ವಿಚಾರಗಳನ್ನು ಗುರುಜಿ ತಿಳಿಸ್ತಾರೆ ತುಳಸಿ ಹಬ್ಬದ ಶನಿವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಹಾಗಾಗಿ ಅವತ್ತು ನಾವು ಇಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಸಲ್ಲಿಸುವಂತಹ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ ನೀವು ಕೂಡ ಅದೇ ರೀತಿ ಕ್ರಮಬದ್ಧವಾಗಿ ನಿಮ್ಮ ಮನೆ ಮುಂದೆ ಇರುವಂತಹ ತುಳಸಿಗೆ ಪೂಜಾರಾಧನೆ ಸಲ್ಲಿಸ್ಬೋದು. ಇನ್ನು ಭಾನುವಾರ ಮತ್ತೊಂದು ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಶ್ರೀನಿವಾಸ್ ಶರ್ಮಾ ಅವರು ಅಯ್ಯಪ್ಪ ಸ್ವಾಮಿಗೆ ವಿಶೇಷವಾದಂತಹ ಪೂಜಾನುಷ್ಠಾನವನ್ನು, ಆರಾಧನೆಯನ್ನು ನಮ್ಮ ಸ್ಟುಡಿಯೋದಲ್ಲಿ ಸಲ್ಲಿಸಲಿದ್ದಾರೆ. ಹಾಗಾಗಿ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳೆಲ್ಲ ವಿಶೇಷವಾದಂತಹ ರೀತಿಯಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮ ತಪ್ಪದೆ ವೀಕ್ಷಿಸಿ ಮತ್ತು ಎಷ್ಟು ಶ್ರೇಷ್ಠವಾಗಿ ಭಕ್ತಿಪೂರ್ವಕವಾಗಿ ಅಯ್ಯಪ್ಪ ಸ್ವಾಮಿಗೆ ನಾವು ಆರಾಧನೆ ಸಲ್ಲಿಸಬಹುದು ಮತ್ತು ಸಲ್ಲಿಸಬೇಕು, ಯಾಕಾಗಿ ಸಲ್ಲಿಸಬೇಕು, ಇದರ ಹಿಂದೆ ಇರುವಂತಹ ತಾತ್ಪರ್ಯ, ಹಿನ್ನೆಲೆ, ಆಚರಣೆಗಳೆಲ್ಲ ಹೇಗಿರಬೇಕು, ಇದನ್ನೆಲ್ಲ ಶ್ರೀನಿವಾಸ್ ಶರ್ಮಾ ಅವರು ತಿಳಿಸ್ಕೊಡ್ತಾರೆ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಅದಕ್ಕಾಗಿ ಶನಿವಾರ ತುಳಸಿ ಹಬ್ಬದ ಆಚರಣೆ ಮತ್ತು ಭಾನುವಾರ ಅಯ್ಯಪ್ಪ ಸ್ವಾಮಿಯ ಆರಾಧನೆಯನ್ನು ನೆರವೇರಿಸಲಾಗುತ್ತೆ ನಮ್ಮ ಸ್ಟುಡಿಯೋದಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನೀವು ಕೂಡ ತಪ್ಪದೇ ಭಾಗಿಯಾಗಿ ಮತ್ತು ಪೂಜಾರಾಧನೆಯಲ್ಲಿ ತೊಡ್ಕೊಳ್ಬಹುದು ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಶುಭ ಗುರುವಾರ, ಕಾರ್ತಿಕ ಮಾಸ. ಹಾಗಾಗಿ ನಾವೆಲ್ಲರೂ ಮಂತ್ರಾಲಯ ಕ್ಷೇತ್ರ ದರ್ಶನವನ್ನು ಮಾಡ್ಕೊಂಡು ಬರೋಣ.
ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವ್ರತಾಯ ಚ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಶ್ರೀ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರುಸಾರ್ವಭೌಮ ದೇವತಾಭ್ಯೋ ನಮಃ. ಕಲಿಯುಗದ ಕಾಮಧೇನು, ನಡೆದಾಡೋ ದೇವರು, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು. ಇವತ್ತಿಗೂ ಸಹಿತ ಗುರುವಾರಗಳಲ್ಲಿ ಪ್ರತಿ ಗುರುವಾರ ಯಾರೊಬ್ಬರು ಗುರು ರಾಘವೇಂದ್ರ ಸ್ವಾಮಿನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡ್ತಾರೋ ಅವ್ರನ್ನ ಬೆಂಬಿಡದೆ ಅವ್ರನ್ನ ಕಾಪಾಡ್ತಕ್ಕಂಥ ದೈವ ಇವತ್ತಿಗೂ ವಿದ್ಯಾರ್ಥಿಗಳಿಗಾಗಲಿ, ನೊಂದು ಬರ್ತಕ್ಕಂಥವ್ರಿಗಾಗಲಿ, ಸಂಸಾರದಲ್ಲಿ ನೊಂದಿರ್ತಕ್ಕಂಥವ್ರಿಗಾಗಲಿ, ಸಮಸ್ಯೆ ಸಾಗರೋಪಾದಿಯಲ್ಲಿದ್ದರೂ ಸಹಿತ ಅದನ್ನು ಮಂಜಿನಗಡ್ಡೆ ಥರ ಕರಗಿಸುವಂಥ ಚೈತನ್ಯ ಶಕ್ತಿ ನಡೆದಾಡೋ ದೇವರು ಕಲ್ಪವೃಕ್ಷ ಕಾಮಧೇನು ಶ್ರೀ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಮಾತ್ರವೇ ಇದೆ. ಬೋಲೋ ರಾಘವೇಂದ್ರ ಭಗವಾನ್ ಕಿ ಜೈ. ತುಂಗಾ ತೀರದಿ ನಿಲ್ತ ಸುಯತಿವರನಾರೆ ಬೇಳಮ್ಮಯ್ಯ ಬೇಳಮ್ಮಯ್ಯ. ಸಂಗೀತ ಪ್ರಿಯ ಮಂಗಳ ಸುಗುಣ ತರಂಗ ಮುನಿಕುಲೋತ್ತುಂಗ ಕಾಳಂ ತುಂಗಾ ತೀರದಿ ನಿಂತ ಯತಿವರ ನ್ಯಾರೆ ಬೇಡಮಯ್ಯ 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 ಬೇಡಮಯ್ಯ. ಸಂಗೀತ ಪ್ರಿಯ ಮಂಗಳ ಸುಗುಣ ತರಂಗ ಮುನಿಕುಲೋತ್ತುಂಗ ಕಾಣಮ್ಮ 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 ಕಾಣಮ್ಮ. ತುಂಗಾ ತೀರದಿ ನಿಂತ ಯತಿವರ ನ್ಯಾರೆ ಬೇಡಮಯ್ಯ 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 ಬೇಡಮಯ್ಯ. ಈಗ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂಥ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ನನಗೆ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿ ಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕವಿಂದನಾಂ ಮೃತ್ಯೋನ್ವೃಕ್ಷೀಮಾಮೃತಾತ್. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಭಗವಾನ್ ಶ್ರೀ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಜಗದ್ಗುರು ಆದಿಶಂಕರಾಚಾರ್ಯ ಮಹಾರಾಜ್ ಕಿ ಜೈ. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಶಂಕರ ಪರಂಪರೆ, ಗುರು ಪರಂಪರೆ, ಗುರು ದತ್ತಾತ್ರೇಯರ ಅಂದರೆ ಗುರು ದತ್ತಾತ್ರೇಯರ ಸಂಪೂರ್ಣ ಅನುಗ್ರಹ ಇದೆಲ್ಲವೂ ಸಿದ್ಧ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಗುರುವಾರ ಆದರೂ ಇವತ್ತಿನ ದಿವಸ ಆಚರಣೆ ಮಾಡಬೇಕಾಗಿರ್ತಕ್ಕಂಥದ್ದು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಈ ಶುಭ ದಿನ. ತಾವೆಲ್ಲರೂ ಸಹಿತ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನು ಹಾಗೂ ಗುರು ಪರಂಪರೆಯಲ್ಲಿರ್ತಕ್ಕಂತಹ ಗುರುಗಳನ್ನು ಹಾಗೆ ಭಗವಾನ್ ಶ್ರೀ ಸದ್ಗುರು ಸಾಯಿನಾಥರ ಒಂದು ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ತಾವೆಲ್ಲರೂ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲದಿರ ಇನ್ನೇನು ಮುಂಬರ್ತಕ್ಕಂತಹ ದಿನಗಳಲ್ಲಿ ತುಳಸಿ ಹಬ್ಬ, ಕಿರು ದೀಪಾವಳಿ, ಉತ್ವಾನ ದ್ವಾದಶಿ ಎಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ತುಳಸಿ ಆರೋಗ್ಯ, ತುಳಸಿಯಿಂದಲೇ ಯಶಸ್ಸು, ತುಳಸಿ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡತಕ್ಕಂಥದ್ದು. ತುಳಸಿ ವೃಕ್ಷ, ತುಳಸಿ ಗಿಡ ಮನೆಯ ಪರಿಸರದಲ್ಲಿದ್ದರೆ ವಾಸ್ತುವಿಗೆ ಸಂಬಂಧಪಟ್ಟದ್ದಾಗಲಿ ಅಥವಾ ತಂತ್ರ ಮಂತ್ರ ಯಂತ್ರಕ್ಕೆ ಸಂಬಂಧಪಟ್ಟದ್ದಾಗಲಿ ಯಾರಾದರೂ ತಂತ್ರದೋಷಗಳನ್ನು ಮಾಡ್ತಕ್ಕಂಥದ್ದಾಗಲಿ ಇದೆಲ್ಲವರೂ ಸಹಿತ ದೂರ ಮಾಡಿಕೊಂಡು ವಾಸ್ತುವಲ್ಲಿ ಪ್ರತಿಯೊಬ್ಬರು ಸುಖ ಶಾಂತಿ ನೆಮ್ಮದಿಯಿಂದ ಎಲ್ಲರೂ ನೆಮ್ಮದಿಯುತವಾಗಿರಬಹುದು. ಅಷ್ಟೇ ಅಲ್ಲದಿರ ಪ್ರತಿಯೊಬ್ಬ ಭಾರತೀಯ ಹೆಣ್ಣುಮಗಳು, ಭಾರತೀಯ ಸ್ತ್ರೀ, ಪ್ರತಿಯೊಬ್ಬ ತಾಯಂದರು ಸಹಿತ ಅಪೇಕ್ಷೆ ಪಡ್ತಕ್ಕಂಥದ್ದು ಇಷ್ಟು ಮಂಗಳ ದ್ರವ್ಯಗಳಿಗೋಸ್ಕರ, ಅಂದರೆ ಅರಿಶಿನ ಕುಂಕುಮಕ್ಕೋಸ್ಕರ. ಅಂತಹ ಅರಿಶಿನ ಕುಂಕುಮ ಪ್ರತಿಯೊಬ್ಬರ ಹಣೆಯಲ್ಲೂ ಸಹಿತ ರಾರಾಜಿಸಲಿಕ್ಕೋಸ್ಕರ ಪ್ರತಿನಿತ್ಯ ತುಳಸಿಯ ಆರಾಧನೆ ಮಾಡ್ತಕ್ಕಂಥದ್ದು, ತುಳಸಿ ಪೂಜೆ ಮಾಡ್ತಕ್ಕಂಥದ್ದು ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಆರಾಧನೆ ಮಾಡ್ತಕ್ಕಂಥ ಆಚರಿಸ್ತಕ್ಕಂಥ ಪ್ರತಿಯೊಂದು ನಿಯಮಗಳಿಗೂ ಅದರದೇ ಆದಂಥ ಒಂದು ಹೊತ್ತಿದೆ, ಅದರದೇ ಆದಂಥ ಒಂದಷ್ಟು ಅನುಷ್ಠಾನಗಳಿದೆ.
ಅಂತಹ ಅನುಷ್ಠಾನಗಳನ್ನು ಶ್ರದ್ಧಾಭಕ್ತಿಯಾಗಿ ಆರಾಧನೆ ಮಾಡೋದ್ರಿಂದ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಇವತ್ತಿನ ದಿವಸ ಬಹಳ ಅರ್ಥಪೂರ್ಣವಾದಂತಹ ಗುರು ರಾಯರ ಮಂತ್ರಾಲಯದ ಪ್ರಭುಗಳಾದಂತಹ ಗುರು ರಾಘವೇಂದ್ರ ಸ್ವಾಮಿಗಳವರ ಮೂಲ ಬೃಂದಾವನವನ್ನು, ಆ ವಿಶೇಷವಾಗಿರ್ತಕ್ಕಂತಹ ದರ್ಶನ ಭಾಗ್ಯವನ್ನು ತಾವೆಲ್ಲರೂ ಸಹಿತ ಮಾಡಿದ್ದೀರಿ. ನಿಮ್ಮೆಲ್ಲರ ಮನೋಕಾಮನೆ ಗುರು ರಾಘವೇಂದ್ರ ಸ್ವಾಮಿಗಳವರ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಇರಲಿ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ತಾನು ಯಶಸ್ಸಿನ ಹಾದಿಯಲ್ಲಿರಬೇಕು, ಏನಾದರೂ ಒಂದು ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಅಥವಾ ತಾನು ಮಾಡುವ ಕೆಲಸ ಉನ್ನತವಾದಂಥ ಸ್ಥಿತಿಯಲ್ಲಿರಬೇಕು, ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂತಹ ಮಹದಾಸೆಯಲ್ಲಿದ್ದೀರಿ. ತಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ ಅಂತ ನಾನು ಸಹಿತ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ಗುರು ರಾಯರನ್ನ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನ, ಗುರು ದತ್ತ ಮಹಾರಾಜರನ್ನ ಪ್ರಾರ್ಥನೆ ಮಾಡಿ ಈ ಶುಭ ದಿನ, ಇವತ್ತಿನ ತಿಥಿ ವಾರ ನಕ್ಷತ್ರ ಯೋಗ ಫಲ ಹೇಗಿದೆ ಬನ್ನಿ ಪಂಚಾಂಗ ಶ್ರವಣವನ್ನು ಮಾಡೋಣ. ಇವತ್ತಿನ ತಿಥಿವಾರ ನಕ್ಷತ್ರ ಫಲ ಪ್ರಕಾರ ಅಂದರೆ ರಾಶಿಗಳಲ್ಲಾಗಲಿ ಅಥವಾ ಯೋಗದಲ್ಲಾಗಲಿ ಇರ್ತಕ್ಕಂಥ ಚಂದ್ರ ಯಾವ ಸ್ಥಾನದಲ್ಲಿದ್ದಾನೆ, ಚಂದ್ರನಿಂದಲೇ ಭವಿಷ್ಯ, ಚಂದ್ರನಿಂದಲೇ ರಾಶಿಫಲ. ಹಾಗಾಗಿ ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳ್ಕೊಳ್ಳೋದಕ್ಕೂ ಮೊದಲು ಚಂದ್ರ ಯಾವ ಸ್ಥಾನದಲ್ಲಿದ್ದಾನೆ ಅಂತಕ್ಕಂಥದ್ದನ್ನು ಮೊದಲು ತಿಳ್ಕೊಳ್ಳೋಣ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮದಪತಯೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ತು ಮಾಂ ಭವೋದ್ಭವಾಯ ನಮಃ. ಶ್ರೀ ಶುಭಕೃತ್ತಾಮ ಸಂವತ್ಸರೆ ದಕ್ಷಿಣಾಯನೆ ಶರದ್ ಋತು ಕಾರ್ತೀಕ ಮಾಸ ಶುಕ್ಲ ಪಕ್ಷ 3/11/2022 ಗುರುವಾರ ದಶಮಿ ಶತಭಿಷ ನಕ್ಷತ್ರ. ಇವತ್ತಿನ ನಕ್ಷತ್ರ ಇದೊಂದು ಮಹಾನಕ್ಷತ್ರವೇ ಸರಿ. ಈ ನಕ್ಷತ್ರಚಾರ ಪ್ರಕಾರ ಅಂದರೆ ಯಾರೆಲ್ಲ ಶತಭಿಷ ನಕ್ಷತ್ರದಲ್ಲಿದ್ದೀರಿ, ಯಾರೆಲ್ಲ ಮಕರ ರಾಶಿಯಲ್ಲಿದ್ದೀರಿ, ನಿಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ. ಹಾಗೆ ಇವತ್ತಿನ ದಿವಸ ಗುರುಗಳನ್ನು, ಗುರು ಪರಂಪರೆ ಇರ್ತಕ್ಕಂಥ ಸಾನ್ನಿಧ್ಯವನ್ನು ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ಪ್ರಾರ್ಥನೆ ಮಾಡಿದ್ರೂ ನಿಮ್ಮ ಮನೋಕಾಮನೆಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು, ವಿದ್ಯಾರ್ಜನೆಯನ್ನು ಅದರಲ್ಲೂ ಶ್ರದ್ಧೆಯಿಂದ ಭಕ್ತಿಯಿಂದ ತಾವು ಆಚರಣೆ ಮಾಡ್ತಕ್ಕಂತಹ, ಆರಾಧನೆ ಮಾಡ್ತಕ್ಕಂತಹ ಪ್ರತಿಯೊಂದು ವಿದ್ವತ್ತಿಗೆ ಗುರುವಿನ ಅನುಗ್ರಹ ಬೇಕು. ಅದಕ್ಕಾಗಿ ಗುರು ಪರಂಪರೆಯನ್ನು, ಗುರುಗಳನ್ನು, ಗುರು ಮಾರ್ಗದರ್ಶನವನ್ನು ಅಪೇಕ್ಷೆ ಪಡೆಯೋದರಲ್ಲಿ ಖಂಡಿತ ತಪ್ಪಲ್ಲ. ಇನ್ನು ಕಾರ್ತಿಕ ಮಾಸ ಬೆಳಕಿನ ಮಾಸ. ಪ್ರತಿಯೊಬ್ಬರ ಜೀವನದಲ್ಲೂ ಎಲ್ಲೆಲ್ಲಿ ಕತ್ತಲಿದೆಯೋ, ಹೇಗೆ ಕತ್ತಲಾಗ್ತಿದೆಯೋ, ಅಥವಾ ನಿಮ್ಮ ನೋವು ಆಗಲಿ ಅಥವಾ ನಿಮ್ಮ ಸಮಸ್ಯೆಗಳಾಗಲಿ, ನಿಮ್ಮ ಕಷ್ಟಗಳಿಗೆ ಒಂದು ಪರಿಹಾರವನ್ನು ಹುಡುಕೊಳ್ಳುವಂತಹ ಒಂದು ಯೋಗಫಲ ಈ ಕಾರ್ತಿಕ ಮಾಸದಲ್ಲಿದೆ. ಹಾಗಾಗಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಈ ಶುಭ ದಿನ ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಗಾಗಿ ಮುಂಬರ್ತಕ್ಕಂತಹ ದಿನದಲ್ಲಿ ಉತ್ವಾನ ದ್ವಾದಶಿ, ಬೆಳಕಿನ ಹಬ್ಬ, ಕಿರುದೀಪಾವಳಿಯನ್ನು ಎಲ್ಲರೂ ಆಚರಣೆ ಮಾಡಿ ತುಳಸಿ ಆರಾಧನೆ ಮಾಡಿ ತುಳಸಿಯ ಅನುಗ್ರಹವನ್ನು ಎಲ್ಲರೂ ಸಿದ್ಧಿಪಡಿಸ್ಕೊಳ್ಳಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಆಯಿತು. ರಾಶಿಫಲದ ಕಡೆ ಒಂದಷ್ಟು ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ತೃಪ್ತಿಕರವಾದಂತಹ ಬದುಕನ್ನು ಕಾಣ್ತೀರಿ. ಏನೇ ಕಾಯಕವನ್ನು ಮಾಡಬೇಕಾದರೂ, ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಬೇಕಾದರೂ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗಫಲ ನಿಮ್ಮ ಅದೃಷ್ಟದಲ್ಲಿದೆ. ಹಾಗಾಗಿ ತೃಪ್ತಿಕರವಾದಂತಹ ಬದುಕನ್ನು ಕಾಣುವಂತಹ, ವಿಶೇಷತೆಗಳನ್ನು ಸೃಷ್ಟಿಪಡಿಸಿಕೊಳ್ಳುವಂತಹ ಯೋಗಫಲ ಇವತ್ತು ಮೇಷರಾಶಿಯವರಿಗಿದೆ. ಮೇಷಲಗ್ನದಲ್ಲಿರ್ತಕ್ಕಂಥವರು ಮನೆಯಿಂದ ಆಚೆ ಹೊರಡುವಾಗ ಮನೆ ದೇವರ ಪ್ರಾರ್ಥನೆ ಮಾಡಿ, ಕುಲದೇವರ ಅನುಗ್ರಹ ಆಗಬೇಕು, ತಂದೆ ತಾಯಿ ಆಶೀರ್ವಾದ ಬೇಕು, ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆದು ನಂತರ ಹೊರಡೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ಋಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ, ಅದರಲ್ಲೂ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಮನಸ್ಸಲ್ಲಿ ಸ್ವಲ್ಪ ಚಂಚಲತೆ ಇದೆ, ಒಂದಷ್ಟು ಭಯದ ವಾತಾವರಣ ಇದೆ. ಏನೇ ಕಾಯಕವನ್ನು ಮಾಡಬೇಕಾದರೂ ಅದನ್ನು ಸಮಂಜಸವಾಗಿ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಏನೇನು ಆಲೋಚನೆ ಮಾಡಿದ್ರೂ ಎಲ್ಲೋ ಒಂದು ಕಡೆ ಕನ್ಫ್ಯೂಷನಲ್ಲಿದ್ದೀರಿ. ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕು ಅಂತ ತಮ್ಮ ಮನಸ್ಸಲ್ಲಿದ್ದರೂ ಯಾವುದನ್ನೂ ಸಹಿತ ಅರ್ಥಪೂರ್ಣವಾಗಿ ನಡೆಸ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿದ್ದೀರಿ. ಇವತ್ತು ಸರಿಸುಮಾರು ಮಧ್ಯಾಹ್ನ 12:15 1:45 ಅಷ್ಟು ಸರಿಯಾದಂಥ ಸಮಯ ಅಲ್ಲ. ಹಾಗಾಗಿ ಈ ಸಮಯದಲ್ಲಿ ಬಹಳ ಎಚ್ಚರಿಕೆ ಬೇಕಾಗಿದೆ. ನಿಮ್ಮ ಕುಲದೇವರ ಅನುಗ್ರಹ ಬೇಕು. ಜೊತೆಗೆ ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಸ್ವಲ್ಪ ಗೌಪ್ಯತೆಯನ್ನು ಕಾಪಾಡ್ಕೋಬೇಕು. ಉದ್ಯೋಗ, ವ್ಯವಹಾರ, ಕೆಲಸ ಕಾರ್ಯಗಳು ಅಥವಾ ಕೋರ್ಟು ಕಚೇರಿಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರ ಆದರೂ ಇವತ್ತಿನ ದಿವಸ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಖಂಡಿತ ಒಳ್ಳೆ ಫಲ ಇದೆ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತೀರಿ. ಆದರೆ ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕಾದರೆ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಒಂದಷ್ಟು ದುರ್ಗಾದೇವಿಯ ಪ್ರಾರ್ಥನೆ ಬೇಕು.
ಓಂ ಜಯ ದುರ್ಗೆ ಜಯ ದುರ್ಗೇಂ ಜಯ ದುರ್ಗೆ ಹೀಗೆ ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಸಲ್ಲಿಸೋದ್ರಿಂದ ನಿಮ್ಮ ಮನೋಕಾಮನೆಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವ ಕೆಲಸ ಹೆಚ್ಚಿನ ಫಲವನ್ನು ಉಂಟು ಮಾಡತಕ್ಕಂಥದ್ದು. ಹಾಗಾಗಿ ನಿಮ್ಮ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲದಲ್ಲಿ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದೆಜ್ಜೆ ಮುಂದೆ ಹಾಕಿದ್ರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯವಹಾರಗಳು ಪರವಾಗಿಲ್ಲ, ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಹಾಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು, ತಾಯಂದರು, ನೀವು ಮನೆಯಲ್ಲಿ ಆರೋಗ್ಯಕರವಾಗಿರಬೇಕಾದ್ರೆ ನಿಮ್ಮ ಅಂದರೆ ನೀವು ಆಹಾರವಾಗಲಿ ಅಥವಾ ನೀವು ಕೆಲಸ ಮಾಡ್ತಕ್ಕಂಥದ್ದಾಗಲಿ ಅಥವಾ ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವರ ಅಭಿವೃದ್ಧಿ ಬಗ್ಗೆ ಆಗಲಿ, ಹೆಣ್ಣು ಮಕ್ಕಳು ಒಂದಿಷ್ಟು ಜೋಪಾನ. ಯಾರೊಬ್ಬರೊಂದಿಗೆ ಮಾತಾಡಬೇಕಾದ್ರೂ ಸ್ವಲ್ಪ ಮೌನದಿಂದಿರಿ. ಹಾಗೆ ಯಾವುದೇ ಉದ್ಯೋಗಕ್ಕೆ ಹೊರಡಬೇಕಾದ್ರೂ ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಗೆಯಷ್ಟು ಹೆಸರು ಕಾಳು, ಒಂದು ಚಿಟಿಗೆಯಷ್ಟು ಅಕ್ಕಿ ಮತ್ತು ಹೆಸರು ಕಾಳನ್ನು ಏಕಕಾಲದಲ್ಲೇ ತೆಗೆದುಕೊಂಡು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಇವತ್ತು ಬಂದು ಒದಗುವಂಥ ಯಾವುದೇ ಒಂದು ಸಮಸ್ಯೆಗಳಾಗಲಿ ಗಂಡಾಂತರಗಳಾಗಲಿ ಖಂಡಿತ ದೂರ ಆಗುತ್ತೆ. ಅಷ್ಟೇ ಅಲ್ಲದಿರ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ನೀವು ಧರಿಸುವಂತಹ ವಸ್ತ್ರ ಯಾವುದೇ ವರ್ಣದ್ದಾದರೂ ಒಂದು ಅಂಗೈಯಗಲ ಶ್ವೇತವರ್ಣದ ವಸ್ತ್ರವನ್ನು ಅಂದರೆ ಬಿಳಿಯ ಬಣ್ಣದ ಕರ್ಚೀಫನ್ನಾದರೂ ನಿಮ್ಮ ಬಲಭಾಗದ ವಾಚ್ ಪಾಕೆಟಲ್ಲೋ ಬಲಭಾಗದ ಪಾಕೆಟಲ್ಲೋ ಇಟ್ಕೊಳ್ಳೋದ್ರಿಂದ ಖಂಡಿತ ಹೆಚ್ಚಿನ ಫಲವನ್ನು ನೀವು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಗುರು ಹಿರಿಯರ ಮಾರ್ಗದರ್ಶನ ಭಾಳ ಅವಶ್ಯಕತೆ ಇದೆ ಮಿಥುನ ರಾಶಿಯವರಿಗೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದ ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇದೆ. ತೃಪ್ತಿಕರವಾದಂತಹ ಬದುಕನ್ನು ಕಾಣುವಂತಹ ಅದೃಷ್ಟವೂ ನಿಮ್ಮದಾಗುತ್ತೆ. ಇವತ್ತು ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ದುರ್ಗಾ ದೀಪ ನಮಸ್ಕಾರ ಆಗಲಿ ಅಥವಾ ಒಂದು ದೀಪವನ್ನು ಹಚ್ಚಿ ಅದಕ್ಕೆ 11 ನಮಸ್ಕಾರ ಮಾಡ್ತಕ್ಕಂಥದ್ದು, ಅದರ ಮಧ್ಯದಲ್ಲಿ ಒಂದು ಬೇವಿನ ವೃಕ್ಷದ ಸಾನ್ನಿಧ್ಯದಲ್ಲಿ ಹೋಗಿ ಆ ಬೇವಿನ ವೃಕ್ಷದಲ್ಲಿ ನಿಂತು ಅಲ್ಲಿ ಪ್ರಾರ್ಥನೆ ಸಲ್ಲಿಸೋದ್ರಿಂದ ಅಥವಾ ಭಗವಾನ್ ಶ್ರೀ ಸದ್ಗುರು ಸಾಯಿನಾಥರ ಸಾನ್ನಿಧ್ಯಕ್ಕೆ ಬಂದು ಸಾಯಿಬಾಬಾರವರ ದರ್ಶನ ಮಾಡೋದ್ರಿಂದ ನಿಮ್ಮ ರಾಶಿ ಫಲದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ತೀರಿ. ಅದರ ಜೊತೆಗೆ ಸಾಧ್ಯವಾದರೆ ಒಂದು ಚಿಟಿಗೆಯಷ್ಟು ಕಡಲೆಕಾಳು ಅಥವಾ ಕಡಲೆಬೇಳೆ ಇಂತಹದ್ದನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಮತ್ತಷ್ಟು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಶೇಖರ್, ಸಿಂಹರಾಶಿಯಿಂದ. ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂಥವನು ಸೂರ್ಯ, ಆದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಬೆಳಕನ್ನು ಕೊಡ್ತಕ್ಕಂಥವನು ಗುರು. ಜಗತ್ತಿಗೆ ಬೆಳಕು ಸೂರ್ಯನಾದರೆ ವ್ಯಕ್ತಿಯ ಬೆಳಕು ಗುರು ಆಗಿರತಕ್ಕಂಥದ್ದು. ಅಂತಹ ಗುರುಗಳನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡೋದ್ರಿಂದ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೂ ಸಹಿತ ಹೆಚ್ಚಿನ ಫಲ ಇದೆ. ಯಾಕೆಂದರೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಸಾರ್ವತ್ರಿಕವಾಗಿ ಏನೇ ಮನಸ್ಸಲ್ಲಿ ಆಲೋಚನೆ ಮಾಡಿದ್ರೂ ನಾನೇ ಮೇಲು, ನನ್ನಿಂದಲೇ, ನಾನು ಮಾಡಿದ್ರೆ ಮಾತ್ರ ಅಥವಾ ನನ್ನಿಂದ ಮಾತ್ರ ಸಾಧ್ಯ ಎಂಬತಕ್ಕಂಥ ಒಂದಷ್ಟು ಮದಮಾತ್ಸರ್ಯಗಳು ಸಿಂಹರಾಶಿಯವರಿಗೆ ಬಂದುಳಿಯುತ್ತೆ. ಆದರೆ ಸಿಂಹರಾಶಿಯವರ ಗುಣ ಏನೋ ಒಳ್ಳೆಯದೇ, ಆದರೆ ಗರ್ಜನೆಯೂ ಒಳ್ಳೆಯದೇ. ಆದರೆ ಕೆಲವೊಂದು ಕ್ಷಣ ಏನಾಗುತ್ತೆ, ನಾನು ನಂದು ಎಂಬತಕ್ಕಂಥ ಆ ಮದಮಾತ್ಸರ್ಯ ತುಂಬಿ ತುಳುಕುವಾಗ ಆಗುವಂತಹ ಒಳ್ಳೆ ಕೆಲಸ ಕೈಬಿಟ್ಟು ಹೋಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ನಾನು ಎಂಬತಕ್ಕಂತಹ ಪದ ಯಾವ ವ್ಯಕ್ತಿಯಲ್ಲಿ ಬಂದು ಕೂತ್ಕೊಂಡ್ರೂ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಹಾಗಾಗಿ ಇವತ್ತಿನ ಕಾಯಕದಲ್ಲಿ ಸರಿಸುಮಾರು ಮಧ್ಯಾಹ್ನ 3:15 4:20 ತನಕ ಬಹಳ ಜಾಗೃತೆ ಬೇಕಾಗುತ್ತೆ, ಎಚ್ಚರಿಕೆ ಬೇಕಾಗುತ್ತೆ. ಇವತ್ತು ತಾವು ಅಂದುಕೊಂಡಷ್ಟು ಎಲ್ಲವೂ ಸಹಿತ ಕಾರ್ಯಸಿದ್ಧಿ ಅಲ್ಲ, ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿಂದ ಪಾರಾಗಲಿಕ್ಕೋಸ್ಕರ ಇವತ್ತು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಚಂದ್ರನ ಪ್ರಾರ್ಥನೆ ಮಾಡಿ. ಚಂದ್ರನ ಪ್ರಾರ್ಥನೆ ಮಾಡುವಂಥದ್ದು ಬಹಳ ಉತ್ತಮ. ಚಂದ್ರನ ಪ್ರಾರ್ಥನೆ ಅಥವಾ ನಿಮ್ಮ ತಾಯಿಯ ಪಾದಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಚಂದ್ರನ ಪ್ರಾರ್ಥನೆ ಅಥವಾ ತಾಯಿಯ ಪಾದಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥ ಕಾಯಕವನ್ನು ಸಿಂಹರಾಶಿಯವರು ನಡೆಸಿದ್ದೇ ಆದರೆ ಖಂಡಿತ ಹೆಚ್ಚಿನ ಯಶಸ್ಸನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮಗಿದೆ. ಇವತ್ತು ತೃಪ್ತಿಕರವಾದಂತಹ ಬದುಕನ್ನು ಕಾಣಬಹುದು. ಆದರೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಸ್ವಲ್ಪ ಜೋಪಾನ. ಯಾಕೆಂದರೆ ದುಡುಕಿ ತೀರ್ಮಾನ ತಂದುಕೊಳ್ಳೋದಕ್ಕಾಗಲ್ಲ. ಇವತ್ತು ಅಂದುಕೊಂಡಷ್ಟು ಕೆಲಸಗಳು ಕಾರ್ಯಸಿದ್ಧಿ ಆಗಲ್ಲ. ಸಣ್ಣ ಪುಟ್ಟ ವಿಚಾರದಲ್ಲೂ ಸಹಿತ ಮನಸ್ತಾಪ ಉಂಟಾಗುತ್ತೆ. ಬಹಳ ಎಚ್ಚರಿಕೆ ನಡೆಯಬೇಕಾಗತ್ತೆ. ಇವತ್ತು ತೃಪ್ತಿಕರವಾದಂತಹ ಬದುಕನ್ನು ನೋಡಬೇಕಾದ್ರೆ ಒಂದು ಚಿಟಿಗೆಯಷ್ಟು ಹೆಸರು ಕಾಳನ್ನು ನಿಮ್ಮ ಮನೆಯ ಈಶಾನ್ಯ ದಿಕ್ಕಲ್ಲಿ ನಿಂತು ಹೆಸರು ಕಾಳನ್ನು ದೃಷ್ಟಿ ತೆಗೆದು ಆಚೆ ಹಾಕುವಂಥದ್ದು ಬಹಳ ಉತ್ತಮ.
ಹಾಗೆ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಶ್ರೀಗಂಧವನ್ನು ತೆಗೆದು ನಿಮ್ಮ ಕುಲದೇವರ ಪಾದಕ್ಕೆ ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ತಾವು ಹಣೆಗಚ್ಕೊಳ್ಳೋದ್ರಿಂದ ಇನ್ನಷ್ಟು ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಖಂಡಿತ ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ತೃಪ್ತಿಕರವಾದಂತಹ ಬದುಕನ್ನು ಕಾಣಬಹುದು. ಇವತ್ತು ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳ ಕಡೆ ಹೆಚ್ಚಿನ ಗಮನವನ್ನು ವಹಿಸ್ತೀರಿ. ಇವತ್ತು ಏನೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಾಫಲ ಸಾಕಷ್ಟು. ಹಾಗೆ ಈ ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ಕಾಣಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಮಹದಾಸೆ ಇದೆ. ಅಷ್ಟೇ ಅಲ್ಲದಿರ ಕಳೆದು ಹೋಗಿರ್ತಕ್ಕಂಥ ಕೆಲವು ವಸ್ತುಗಳಾಗಲಿ, ಅಥವಾ ಹಿಂದೆ ಮಾತುಕತೆಯಲ್ಲಿ ನಿಂತು ಹೋಗಿರ್ತಕ್ಕಂಥದ್ದಾಗಲಿ, ಅಥವಾ ಹಿಂದೆ ತಾವು ಅಂದುಕೊಂಡಷ್ಟು ಕೆಲಸವನ್ನು ಸಾಧನೆ ಮಾಡೋಕ್ಕಾಗದಿರ ಕೈಬಿಟ್ಟಿರ್ತಕ್ಕಂಥ ಕೆಲವು ಪದಾರ್ಥಗಳು, ಕೆಲವು ವಸ್ತುಗಳಾಗಲಿ, ಅಥವಾ ಕೆಲವು ಕಾಗದ ಪತ್ರಗಳ ಬಗ್ಗೆ ಚಿಂತನೆ ಆಗಲಿ, ಇದೆಲ್ಲವನ್ನು ಸಹಿತ ಕಾರ್ಯಸಿದ್ಧಿ ಮಾಡಿಕೊಳ್ಳುವಂತಹ ಯೋಗಬಲ ಇವತ್ತು ತುಲಾರಾಶಿಯವರಿಗಿದೆ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ದೂರಭಾರ ಪ್ರಯಾಣ ಬೆಳೆಸ್ತಕ್ಕಂಥದ್ದು ಸಮಂಜಸವಲ್ಲ. ತಾವಿರ್ತಕ್ಕಂಥ ಪರಿಸರದಲ್ಲೇ ಸ್ವಲ್ಪ ಸಮಾಧಾನವಾಗಿದ್ದು ಅರ್ಥಪೂರ್ಣವಾದಂಥ ಬದುಕನ್ನು ಕಂಡರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ ಇದೆ. ಏನೋ ಒಂದು ಸಾಧನೆ ಮಾಡಿದ್ದೀನೇನೋ, ಸಾಧಿಸಿದ್ದೀನೇನೋ, ಅಥವಾ ಏನೋ ಒಂದು ಫಲವನ್ನು ಸಿದ್ಧಿಪಡಿಸ್ಕೊಂಡಿದ್ದೀನೇನೋ ಎಂಬತಕ್ಕಂತಹ ಸಂತಸದಲ್ಲಿದ್ದೀರಿ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭ ಗಳಿಸುವಂಥ ದಿನ. ವ್ಯಾಪಾರದಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ಕೆಲಸ ಕಾರ್ಯಗಳಲ್ಲಾಗಲಿ ಅಧಿಕವಾದಂತಹ ಲಾಭವನ್ನೇ ಸಂಪಾದನೆ ಮಾಡ್ಕೊಳ್ತೀರಿ. ಆದರೆ ಸರಿಸುಮಾರು ಮಧ್ಯಾಹ್ನ 2 ಗಂಟೆಯಿಂದ 4:20 ಮಧ್ಯದಲ್ಲಿ ಮಾತ್ರ ಭಾಳ ಜಾಗ್ರತೆ ಬೇಕು. 2 ರಿಂದ 4:20 ನಿಮ್ಮ ಸಮಯ ಅಷ್ಟು ಸಮಂಜಸವಾದ್ದಲ್ಲ. ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನ ಅಷ್ಟು ಸರಿಯಾಗಿರ್ತಕ್ಕಂಥದ್ದಲ್ಲ. ಏನಾದರೂ ಒಂದು ಅಚಾತುರ್ಯ ಆಗಿ ಏನಾದರೂ ಒಂದು ಅಸಮಾಧಾನ ಉಂಟಾಗುವಂತಹ ಪರಿಸ್ಥಿತಿಗಳು ಸಾಕಷ್ಟು ಇರೋದ್ರಿಂದ ಬಹಳ ಎಚ್ಚರಿಕೆ ಬೇಕು. ಜೋಪಾನ. ಆದಷ್ಟು ನೀವು ಮಾಡುವಂಥ ಕಾಯಕದಲ್ಲಿ ಏನಾದರೂ ಒಂದು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ನಿಮ್ಮದಾದರೆ ಅದರ ಫಲಗಳು ಸಾಕಷ್ಟು ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಸುಮಾ ಅಂತ, ನಾವು ಅರಸೀಕೆರೆ ತಾಲೂಕಿಂದ ಫೋನ್ ಮಾಡ್ತಿರೋದು. ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ನಮ್ಮ ಹೆಸರು ಸುಮಾ ಅಂತ, ಹಾ, ನಾವು ಅರಸೀಕೆರೆ ತಾಲೂಕಿಂದ ಫೋನ್ ಮಾಡ್ತಿರೋದು. ಅರಸೀಕೆರೆಯಿಂದ ಸುಮಾ ಕಾಲ್ ಮಾಡ್ತಾ ಇದ್ದೀರಾ. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಮ್ಮ ಬಗ್ಗೆನೇ ಮಾತಾಡಬೇಕಿತ್ತು ಮೇಡಮ್. ಆಯ್ತಮ್ಮ, ಮಾತಾಡಿ. ಹಲೋ. ಗುರುಜಿ. ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಗುರುಜಿ. ಹೇಳಮ್ಮ. ಹೇಗೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಮ್ಮ, ನೀವು ಚೆನ್ನಾಗಿದ್ದೀರಾ ತಾಯಿ? ಚೆನ್ನಾಗಿದ್ದೀವಿ. ನಾವು ಪ್ರೋಗ್ರಾಮ್ ನಮ್ಮ ಮನೆ ಡೈಲಿ ನೋಡ್ತಿರ್ತಾರೆ. ನಮ್ಮ ಬಗ್ಗೆ ಕೇಳಬೇಕಿತ್ತು ಸ್ವಲ್ಪ. ಹೇಳಮ್ಮ. ಗುರುಜಿ, ನಮ್ಮ ಕಿವಿ ಯಾವಾಗಲೂ ಒಂದು ವರ್ಷ ಆಗಕ್ಕೆ ಬಂತು. ಕಿವಿ ಸ್ವಲ್ಪ ಸೌಂಡ್ ಉಂಟು, ಯಾವಾಗಲೂ ಗುಳಿ ಗುಳಿ ಅಂತಾನೆ ಇರುತ್ತೆ, ಎನಿಟೈಮ್ ಇಲ್ಲ. ಆ ಸೌಂಡಿಗೆ ತಲೆ ಸುತ್ತು, ಕಣ್ಣೋಗಿ ತಲೆನೋವು ಬರುತ್ತೆ ಗುರುಜಿ. ಎಲ್ಲ ಆಸ್ಪತ್ರೆಗೆ ತೋರಿಸಿದ್ವಿ. ಅವರು ವೀಕ್ನೆಸ್ ಆಗುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಒಂದು ಕೆಲಸ ಮಾಡಮ್ಮ. ಕಿವಿಯಲ್ಲಿ ಮೇಲಿಂದ ಮೇಲೆ ಗುಯ್ಯಿ ಅಂತ ಸೌಂಡ್ ಬರೋದು, ಡಬ ಹೊಡ್ಕೊಳ್ಳೋವಂಥದ್ದು, ಒಂದಿಷ್ಟು ಮಾನಸಿಕವಾಗಿ ಹಿಂಸೆ ಪಡುವಂಥದ್ದು, ಅರ್ಧ ತಲೆನೋವಿಂದ ಒದ್ದಾಡುವಂಥದ್ದು, ಇದೆಲ್ಲಕ್ಕೂ ಪರಿಹಾರ ಅಂದರೆ ನಿಮಗೆ ಬಜೆ ಗೊತ್ತಾ? ಬಜೆ ಗೊತ್ತಮ್ಮ? ಬಜೆ. ಬಜೆನ್ನ ಪ್ರತಿ ದಿವಸ ಬೆಳಿಗ್ಗೆ ಮತ್ತು ಸಾಯಂಕಾಲ ಬಜೆಯನ್ನು ಸುಟ್ಟು ಅದರ ಹೊಗೆ ಬರೋ ಥರ ಮಾಡಿ, ಯಾವ ಕಡೆ ಕಿವಿ ನಿಮ್ಮ ಪ್ರಾಬ್ಲಮ್ ಇದೆಯೋ ಆ ಕಡೆ ಕಿವಿ ಹತ್ರ ಅದ್ರ ಹೊಗೆ ಹೋಗೋದಕ್ಕೆ ದಾರಿ ಮಾಡಿಕೊಡಿ. ಬಜೆಯನ್ನು ಸುಟ್ಟು ಅದರ ಹೊಗೆ ನಿಮ್ಮ ಕಿವಿ ಹತ್ರ ಬಂದರೆ ಆಗ ಕಿವಿಯಲ್ಲಿರ್ತಕ್ಕಂತಹ ಏನೇ ಇಂಥ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಖಂಡಿತ ಬೇಗ ಅದು ಅನುಕೂಲ ಆಗುತ್ತೆ. ಅದರಿಂದ ಕಾರ್ಯಸಿದ್ಧಿ ಆಗುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ಇದು ದೊಡ್ಡ ಸಮಸ್ಯೆ ಅಲ್ಲ, ಭಯಪಡಬೇಡ, ಧೈರ್ಯವಾಗಿರು. ಆದಷ್ಟು ಬೇಗ ಇದು ಸರಿ ಹೋಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಅನುಷ್ಠಾನ ಇದನ್ನು ಮಾಡು. ಅಂದರೆ ಭಜನ ಸುಟ್ಟು ಆ ಸುಟ್ಟಾಗ ಬರ್ತಕ್ಕಂಥ ಹೊಗೆ ನಿಮ್ಮ ಯಾವ ಭಾಗದ ಕಿವಿ ನೋವಿರುತ್ತೋ ಆ ಭಾಗದ ಹತ್ರ ಇಟ್ಕೊಳ್ಬೇಕು. ಹಾಗೆ ಮಾಡು, ಸರಿ ಹೋಗುತ್ತೆ. ಕೃಷಿಕ ಧನುರಾಶಿ. ಖಂಡಿತಮ್ಮ. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಪ್ರಾರ್ಥನೆ, ಗುರುಗಳ ಆರಾಧನೆ ಅಥವಾ ನಮ್ರತೆಯ ಬದುಕು, ಒಬ್ಬರಲ್ಲಿ ಯಾರಾದರೂ ಏನಾರು ಹೇಳಿದಾಗ ಆ ವಿಚಾರವನ್ನು ಆಲಿಸ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ತಾಳಿದವನು ಬಾಳಿ ಅನ್ನೋ ಅಂತಾರಲ್ಲ, ಆ ಪ್ರಕಾರ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು.
ಇವತ್ತಿನ ದಿವಸ ತಾವು ಮಾಡುವಂಥ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚಿನ ಯಶಸ್ಸಿದೆ. ಅದರಲ್ಲೂ ಗುರುವಾರ, ಗುರುಗಳ ವಾರ, ಗುರುರಾಯರ ಅನುಗ್ರಹವನ್ನು ಪಡಿತಕ್ಕಂಥ ವಾರ. ಧನುರಾಶಿಯವರಿಗೆ ಇವತ್ತು ನಿಜಕ್ಕೂ ಅದೃಷ್ಟವೇ ಸರಿ. ಮಧ್ಯಾಹ್ನ ಒಳ್ಳೆ ಭೋಜನವನ್ನು ಮಾಡೋದು ಅಥವಾ ಒಳ್ಳೆ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ನಿಮ್ಮನ್ನು ನಂಬಿರ್ತಕ್ಕಂಥವರಿಗೆ ಅವ್ರ ಜೀವನದಲ್ಲಿ ಒಂದಷ್ಟು ಬೆಳಕಾಗಿ ನಿಲ್ಲತಕ್ಕಂಥದ್ದು, ಯಾವುದೇ ಒಂದು ಫಲಾಫಲಗಳ ಒಂದು ಅಪೇಕ್ಷೆ ಇಲ್ಲದಿರ ಮಾಡುವಂತಹ ಸೇವೆಯನ್ನು ನಿಸ್ವಾರ್ಥ ಸೇವೆಯಾಗಿ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಬಹಳಷ್ಟು ಇದೆ. ಹಾಗಾಗಿ ಇವತ್ತಿನ ದಿವಸ ಗುರು ಅನುಗ್ರಹ ಪಡೀಲಿಕ್ಕಾಗಿ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಶ್ವರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯಿತೇ ನಮಃ ಹೀಗೆ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡ್ತಾ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಧನುರಾಶಿಯವರು. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಮಾಡುವ ಕೆಲಸಗಳಲ್ಲಿ ಹೆಚ್ಚಿನ ಫಲಾಫಲಗಳಿದೆ. ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇದೆ. ಹಾಗೆ ತಾಯಿ ದುರ್ಗೆಯನ್ನು ಆರಾಧನೆ ಮಾಡ್ತಾ ದುರ್ಗಾಪರಮೇಶ್ವರಿ ಪ್ರಾರ್ಥನೆ ಸಲ್ಲಿಸ್ತಕ್ಕಂಥದ್ದು ಮತ್ತಷ್ಟು ವಿಶೇಷವೇ ಸರಿ. ಇವತ್ತು ತಾವು ಅಂದುಕೊಂಡಿದ್ದನ್ನು ಕಾರ್ಯಸಿದ್ಧಿಪಡಿಸಿಕೊಂಡು ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿತುದಿಯಲ್ಲಿ ಕೋಪ ಇದೆ. ಯಾವುದೂ ಸಹಿತ ಸಮಂಜಸವಾಗಿ ಅರ್ಥಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿ ನೀವಿರೋದ್ರಿಂದ ಇವತ್ತು ಸ್ವಲ್ಪ ಯೋಚನೆ ಮಾಡಬೇಕು, ಯಾವುದು ಸರಿ ಯಾವುದು ತಪ್ಪು ಎಂಬತಕ್ಕಂಥದ್ದನ್ನು. ಇವತ್ತು ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಅಥವಾ ಶಕ್ತಿ ದೇವತೆಯ ಆರಾಧನೆ ಅಥವಾ ಮನೆಯಲ್ಲಿ ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡಿ ಎಲ್ಲಾದರೂ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯಗಳಲ್ಲಿರ್ತಕ್ಕಂಥ ಗೋವನ್ನು ಮುಟ್ಟಿ, ಅದರಲ್ಲೂ ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಗೋವಿನ ಬಾಲದ ಭಾಗವನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದಲೂ ಸಾಕಷ್ಟು ಒಳ್ಳೆ ಫಲಗಳನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಶ್ರೀ ಗುರುಶನೈಶ್ಚರರ ಸಾನ್ನಿಧ್ಯಕ್ಕೆ ಬಂದು ಎಳ್ಳುಬತ್ತಿ ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಒಂದಷ್ಟು ಕರ್ಮಫಲಗಳು ದೂರ ಆಗುತ್ತೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಬಹುದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇರೋದ್ರಿಂದ ಯಾವುದಕ್ಕೂ ಭಯಪಡಬೇಕಾದ್ದಿಲ್ಲ, ಅಂಜಬೇಕಾದ್ದಿಲ್ಲ. ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದಲೇ ಮಾಡಿ ತೃಪ್ತಿಕರವಾದಂಥ ಬದುಕನ್ನು ಕಾಣ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ದೂರ ಬಾರ ಎಲ್ಲನ ಹೊರಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡುವಂಥ ಕೆಲಸ ಖಂಡಿತ ಫಲ ಸಿಗುತ್ತೆ. ಏನೇ ಆದರೂ ದೇವಿಯ ಪ್ರಾರ್ಥನೆ, ದೇವಿಯ ಆರಾಧನೆ, ನೀವು ನಂಬಿರ್ತಕ್ಕಂಥ ದೈವದ ಸಂಕಲ್ಪ, ತಾಯಿ ಮುತ್ಯಾಲಮ್ಮ ಆಗಲಿ ಅಥವಾ ಶಕ್ತಿ ದೇವತೆಯನ್ನಾಗಲಿ ಅಥವಾ ಗ್ರಾಮ ದೇವತೆಯನ್ನಾಗಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದೇವರ ಮುಂದೆ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಸಾಧ್ಯವಾದರೆ ಹಸಿದ ವ್ಯಕ್ತಿಗಳಿಗೆ ನಿಮ್ಮ ಕರದಿಂದ ಒಂದಿಷ್ಟು ಅನ್ನವನ್ನು ಉಣಬಡಿಸಿ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿ ಅದರ ಕೆಲಸಗಳಲ್ಲಿ ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಕುಂಭರಾಶಿಯವ್ರಿಗಾದ್ರಿಂದ ಇವತ್ತು ಗಣಪತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾದೇವಿ ಸರ್ವೋದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ 21 ಗರಿಕೆಯನ್ನು ತಂದು ಗಣಪತಿ ಪಾದದ ಮೇಲಿಟ್ಟು ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಬೇಕು. ಅತಿಯಾದಂಥ ಶೀತದ ವಾತಾವರಣ ಇರೋದ್ರಿಂದ ಒಂದಷ್ಟು ಕೋಲ್ಡ್ ಆಗುವಂಥದ್ದು, ಮೈಕೈ ನೋವು ಬರ್ತಕ್ಕಂಥದ್ದು, ಉಸಿರಾಟ ಪ್ರಕ್ರಿಯೆಯಲ್ಲಿ ತೊಂದರೆ ಆಗುವಂಥದ್ದು, ಅಂದುಕೊಂಡಷ್ಟು ಕೆಲಸ ಆಗುತ್ತೋ ಇಲ್ವೋ, ಇವತ್ತು ನಾವೇನು ಅಂದುಕೊಂಡಿದ್ದು ಸಾಧನೆ ಆಗುತ್ತೋ ಇಲ್ವೋ, ಈ ಪ್ರಕಾರವಾದಂತಹ ಚಿಂತನೆ ನಿಮ್ಮನ್ನು ತುಂಬ ಬಾಧಿಸ್ತಾ ಇರುತ್ತೆ. ಇವತ್ತು ನೀವು ಅಂದುಕೊಂಡಂತಹ ಕೆಲಸಗಳಲ್ಲಿ ಏನಾದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದಾದರೆ, ಒಳ್ಳೆ ಕೆಲಸಗಳಲ್ಲಿ ಒಂದು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತು ತಾವು ಅಂದುಕೊಂಡಷ್ಟು ಕೆಲಸಗಳನ್ನು ಅಂದರೆ ಬಹಳ ವೇಗವಾಗೂ ಸಿದ್ಧಿಪಡಿಸ್ಕೊಳ್ತೀರಿ ಅಥವಾ ಮನಸ್ಸಲ್ಲಿರ್ತಕ್ಕಂಥ ದುಃಖದ ಮಾನವನ್ನು ದೂರ ಮಾಡ್ಕೊಳ್ತೀರಿ. ಇವತ್ತು ಏನೇ ಮಾಡಬೇಕಾದರೂ ಗಣಪತಿಯ ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ತೆಗೆದುಕೊಳ್ಳಿ. ತಾವು ಎಷ್ಟೇ ಜ್ಞಾನವಂತರಾಗಿದ್ದು ಬುದ್ಧಿವಂತರಾಗಿದ್ದರೂ ಸಹಿತ, ಎಷ್ಟೇ ತಿಳುವಳಿಕೆ ಇದ್ದರೂ ಮತ್ತೊಬ್ಬರ ಮಾರ್ಗದರ್ಶನ ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದರಿಂದ ಗುರುವಾರ, ಗುರುಗಳ ವಾರ, ಗುರುರಾಯರ ಅನುಗ್ರಹವನ್ನು ಪಡಿತಕ್ಕಂಥ ವಾರ. ಇವತ್ತು ಸಾಧ್ಯವಾದಷ್ಟು ಮಧ್ಯಾಹ್ನ ನೀವು ತಿನ್ನೋದು ಏನಾರು ಆಹಾರವನ್ನು ನೀವು ಊಟ ಮಾಡೋದಕ್ಕೂ ಮುನ್ನ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಒಂದಷ್ಟು ಮಕ್ಕಳಿಗಾಗಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗಾಗಲಿ ಕೊಟ್ಟು ಒಂದು ಪ್ರಾರ್ಥನೆ ಸಲ್ಲಿಸೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದ ಗುರುಜಿಯಿಂದ ಈಗ ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಅಮ್ಮ. ನಿಮ್ಮ ಹೆಸರು ಹೇಳಿಮ್ಮ? ಶಾಂತಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ನೀವು? ಇಲ್ಲಿ ಕೆಂಗೇರಿಯಿಂದ. ಬೆಂಗಳೂರು. ಯಾರ ಬಗ್ಗೆ ಮಾತಾಡ್ತೀರೀಗ? ಮನೆ ಬಗ್ಗೆನೇ ಕೇಳ್ಬೇಕಾದ್ರೆ ಅಮ್ಮ. ಆಯ್ತಮ್ಮ, ಮಾತಾಡಿ. ಹಲೋ. ಹಲೋ ಸ್ವಾಮಿ. ನಮಸ್ತೆ ತಾಯಿ. ನಮಸ್ತೆ. ನಮಸ್ತೆ ಗುರುಜಿ. ಹೇಳಮ್ಮ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ. ಹೇಳಮ್ಮ, ಮಾತಾಡು ತಾಯಿ.
ಮಾತಾಡ್ತಾ ಇದ್ದೀವಿ ಸ್ವಾಮಿ. ನಮ್ಮ ಮಗನ್ಗೆ ಮದುವೆ ಕೆಲಸ ಆಯ್ತು ಸ್ವಾಮಿ. ಅವನ ಜೀವನ ಹೆಂಗೆ ಅಂತ ಗೊತ್ತಿಲ್ಲ. ಅವ್ನ ಕೆಲ್ಸಕ್ಕೆ ಹೋಗಿದ್ದಾನೆ. ಸೊಸೈಟಿಲೇ ಕೊಡೋಣ? ಕೊಡಮ್ಮ. ಹಲೋ 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 ಸ್ವಾಮಿ. ಸ್ವಾಮಿ ಹಲೋ 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 ಹೇಳಮ್ಮ, ಮಾತಾಡ್ತಾಯಿ. ಹೇಳ್ತೀವಿ. ನಮ್ಮ ಮಗನ್ಗೆ ಮದುವೆ ಆಗಿ 5 ವರ್ಷ ಆಯ್ತು ಸ್ವಾಮಿ. ಅವ್ರ ಜೀವನ ಹೆಂಗಿರುತ್ತೆ ಸ್ವಾಮಿ? ಹಾ ಸ್ವಾಮಿ, ಅದಕ್ಕೆ ಕೇಳೋಣ. ಸೊಸೆ ಕೈ ಕೊಟ್ಟು ನಮ್ಮ ಜೀವನ, ನಮ್ಗೆ ಆರೋಗ್ಯ ಹುಷಾರಿಲ್ಲ. ಹೆಂಗೆ ಸ್ವಾಮಿ, ಹೆಂಗಿದೆ ನಮ್ಗೆ? ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೋಬೇಕು. ಏನ್ ಕೆಲಸ ಮಾಡ್ತಿದ್ದೀರಿ? ನೀವೇನ್ ಕೆಲಸ ಮಾಡ್ತೀರಿ? ನಾವು ಮನೇಲೇ ಇದ್ದೀವಿ ಸ್ವಾಮಿ, ಮನೇಲೇ ಇದ್ದೀವಿ. ಹಾ. ಮಗ ಏನ್ ಕೆಲಸ ಮಾಡ್ತಾನೆ? ಮಗ ಬ್ಯಾಂಕು ಹೋಗ್ತಾನೆ, ಇದರಲ್ಲಿ ಏಜೆನ್ಸಿ ಮುಖಾಂತರ. ಹಾ ಸ್ವಾಮಿ, ಸೊಸೆ ಕೈ ಕೊಡ್ತೀನಿ ನೋಡಿ ಸ್ವಾಮಿ. ಕೊಡಮ್ಮ, ಕೊಡು ತಾಯಿ. ಹಲೋ ಹಲೋ ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಹೇಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಮ್ಮ. ನಮಗೆ ಸುಪ್ರಭಾತ ಈಗ ಆದಂಗಿದೆ. ಗುರುಜಿ, ನಿಮಗೆ ಸುಪ್ರಭಾತ ಇವಾಗ ಆದಂಗಿದೆ ಅನಿಸ್ತಾ ಇದೆ ಅಂದೆ. ಇಲ್ಲ ಗುರುಜಿ, ಅದು ಹುಷಾರಿಲ್ಲ, ಕೋಲ್ಡ್ ಆಗೋಗಿದೆ ನನ್ಗೆ. ಇಡೀ ಬೆಂಗಳೂರು ವಾತಾವರಣನೇ ಹಾಗಾಗ್ಬಿಟ್ಟಿದೆ. 3-4 ಡೇಸ್ ಇಂದಾನು ಹಾಗೆ ಆಗಿದೆ. ಅದಕ್ಕೆ ಸ್ವಲ್ಪ ಕೋಲ್ಡ್ ಆಗಿದೆಯಲ್ಲ, ಸೊ ವಾಯ್ಸ್ ಆಗಿದೆ. ಹೇಳಮ್ಮ. ಗುರುಜಿ, ನಮ್ಗೆ 5 years ಆಯ್ತು ಮದ್ವೆ ಆಗಿ. ಇನ್ನೂ ಮಕ್ಳಾಗಿಲ್ಲ ಗುರುಜಿ. 5 ವರ್ಷ ಆಯ್ತು. ಡಾಕ್ಟರ್ ಹತ್ರ ತೋರಿಸಿದ್ರಾ? ಹೋಗಿದ್ರಾ? ಹೋಗಿದ್ದಾರೆ ಗುರುಜಿ. ಅವ್ರು ಹೋಗೋದಲ್ಲ, ನೀವು ಹೋಗಿದ್ರಾ? ಇಬ್ರು ಹೋಗಿದ್ರಾ? ಗಂಡ ಹೆಂಡತಿ ಇಬ್ರು ಹೋಗಿದ್ರಾ? ಏನ್ ಹೇಳಿದ್ರು ಡಾಕ್ಟ್ರು? ಏನು ಪ್ರಾಬ್ಲಮ್ ಇಲ್ಲ, ಆಗುತ್ತೆ ಅಂತ ಹೇಳಿದ್ದಾರೆ. ಮಂತ್ಲಿ ಡೇಟ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ನಿಮ್ದು? ಮಂತ್ಲಿ ಡೇಟ್ ಅಲ್ಲಿ ಗುರುಜಿ ನಾನು ಒಂದು 5 days 6 days ಮೊದ್ಲೇನೆ ಆಗ್ತೀನಿ. 5 ದಿವಸ 6 ದಿವಸ ಮೊದಲೇ ಹೋಗೋದು, ಅದಾದ್ಮೇಲೆ ಆಗುವಂಥದ್ದು ಅದು ತೊಂದರೆ ಇಲ್ಲ. ಒಟ್ಟು ತಿಂಗಳ ಕರೆಕ್ಟಾಗಿ ಆಗ್ತಾ ಇದ್ದೀರಿ? ಆಗ್ತಾ ಇದ್ದೀನಿ ಗುರುಜಿ. ಒಂದು ಕೆಲಸ ಮಾಡಿ, ನಿಮ್ಮ ಪ್ರಾಂತ್ಯದಲ್ಲಿ ಹತ್ತಿರದಲ್ಲಾದರೂ ಗಂಡ ಹೆಂಡತಿ ಇಬ್ಬರು ಸಹಿತ ಕರೆಕ್ಟಾಗಿ ಒಂದು 15 ದಿವಸ, ಒಂದು ಪಕ್ಷ, ಶುಕ್ಲ ಪಕ್ಷ ಆಗಲಿ ಕೃಷ್ಣ ಪಕ್ಷ ಆಗಲಿ, 15 ದಿವಸ ನಿಮ್ಮ ಮಂತ್ಲಿ ಡೇಟ್ ಆದ ನಂತರ ಅಶ್ವತ್ಥವೃಕ್ಷ ಎಲ್ಲಾದರೂ ಇದ್ದರೆ ಅಶ್ವತ್ಥವೃಕ್ಷಕ್ಕೆ ಹೋಗಿ ಗಂಡ ಹೆಂಡತಿ ಇಬ್ಬರು ಬೆಳಗ್ಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ 11 ನಮಸ್ಕಾರ ಮಾಡಿ ಆ ಅಶ್ವತ್ಥವೃಕ್ಷದ ಬೇರು ಒಂದು 3 ಇಂಚಷ್ಟು ಬೇರನ್ನು ತಳಡೆ ಕಟ್ ಮಾಡ್ಕೊಳ್ಳಿ. ಮೊದಲನೇ ದಿವಸ ಆ ಕಟ್ ಮಾಡಿ ಪ್ರತಿ ದಿವಸ ಆ ಅಶ್ವತ್ಥವೃಕ್ಷದ ಬೇರನ್ನು ಗಂಧ ತೆಗೆದುಬಿಟ್ಟು ಆ ಗಂಧವನ್ನು ಹಾಲಲ್ಲಿ ಮಿಶ್ರಣ ಮಾಡಿಕೊಂಡು ಅದನ್ನು ನೀವು ಆಹಾರವಾಗಿ ತಗೊಳ್ಳಿ. ಅದು ನೀವು ಮಾಡುವಂಥದ್ದು. ನಿಮ್ಮ ಮನೆಯವರಿಗೆ ಅಶ್ವಗಂಧ ಚೂರ್ಣ ಅಂತಿರುತ್ತೆ. ಅಶ್ವಗಂಧ ಚೂರ್ಣವನ್ನು ರಾತ್ರಿ ಹೊತ್ತು 1 ಲೋಟ ಹಾಲಲ್ಲಿ 1 ಅರ್ಧ ಸ್ಪೂನ್ ಅಶ್ವಗಂಧ ಚೂರ್ಣ ಹಾಕ್ಕೊಂಡು ನಿಮ್ಮ ಮನೆಯವ್ರಿಗೆ ಕೊಡಿ. ಆಯ್ತಮ್ಮ? ನೀವು ಗಂಡ ಹೆಂಡ್ತಿರು ಈ ಪ್ರಕಾರವಾಗಿ ಕನಿಷ್ಠ ಪಕ್ಷ ಒಂದು 15 ದಿವಸ ನೀವು ಮಾಡೋದ್ರಿಂದ ಅಶ್ವಗಂಧ ಚೂರ್ಣ ಮನೆಯವ್ರಿಗೆ ಕೊಡಬೇಕು. ಅಶ್ವತ್ಥವೃಕ್ಷದ ಬೇರನ್ನು ಆ ಗಂಧದಲ್ಲಿ ನೀವು ತಗೊಳ್ಬೇಕು. ಈ ಪ್ರಕಾರ ಮಾಡಿ ಗರ್ಭದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ. ನಿಮ್ಮ ದಾಂಪತ್ಯ ಚೆನ್ನಾಗಿರಲಿ. 5 ವರ್ಷ ಆಗಿ ನಮಗೆ ಇನ್ನೂ ಸಂತಾನ ಆಗ್ತಿಲ್ವಲ್ಲ ಅಂತಕ್ಕಂಥದ್ರ ಮನಸ್ಸಿನ ನೋವನ್ನು ಬಿಟ್ಟು ನೀವು ಗಂಡ ಹೆಂಡತಿ ಹ್ಯಾಪಿಯಾಗಿ ಸಂತೋಷವಾಗಿ ನಗನಗ್ತಾ ಇದ್ದರೆ ಖಂಡಿತ ನಿನ್ನ ಸ್ವರತರಂಗ ಪ್ರಕಾರ ನೀನು ಮೋಸ ಆಗೋದಿಲ್ಲ, ನಿನ್ನ ಸಂತಾನ ಆಗುತ್ತೆ. ಒಳ್ಳೇದಾಗ್ಲಮ್ಮ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾ ತಂತ್ರ. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే ಜಗತಃ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿ ಅವರ ಪಾದರವಿಂದಲ್ಗೆ ನಮನವನ್ನು ಮಾಡ್ತಾ ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಮನೋಗತ ಪ್ರಶ್ನಾತಂತ್ರವನ್ನು ಶುರು ಮಾಡೋಣ. ಕಾರ್ತಿಕ ಮಾಸದಲ್ಲಿ ಬಂದಿರತಕ್ಕಂಥ ಗುರುವಾರ, ಗುರುಗಳ, ನಿಮ್ಮ ಧರ್ಮದ ಗುರುಗಳ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಇರಲಿ. 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಗುರುಬಲ ಸಿಗಲಿ ಅಂತ ನಾನು ಕೂಡ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ ಮನೋಗತ ಪ್ರಶ್ನಾತಂತ್ರದಲ್ಲಿ ಬರ್ತಕ್ಕಂಥ ರಾಶಿ ಫಲದಲ್ಲಿರ್ತಕ್ಕಂಥ ಫಲಾಫಲಗಳಿಗೋಸ್ಕರ. ತಾವೆಲ್ಲರೂ ಕೂಡ ಉತ್ತರಾಭಿಮುಖವಾಗಿ ಕೂತು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ದುರ್ಗಾಯೇ ನಮಃ. ಮೊದಲನೇದಾಗಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ದುರ್ಗಾಯೇ ನಮಃ.
ಎರಡನೇದಾಗಿ ಓಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಮೂರನೇದಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಐಂ ಓಂ ಶ್ರೀಂ, ಐಂ ಓಂ ಶ್ರೀಂ, ಐಂ ಓಂ ಶ್ರೀಂ. ಈ 3 ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ 48 ಬಾರಿ ಪಠನೆ ಮಾಡಿ. ಯಾವ ರಾಶಿಯವರಿಗೆ ಒಳಿತಾಗುತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶ್ರೀಕೃಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬಹಳ ವಿಶೇಷವಾಗಿ ಗುರುವಾರ ಗುರುಗಳ ಸಂಪೂರ್ಣ ಅನುಗ್ರಹದೊಂದಿಗೆ ಬಂದಿರತಕ್ಕಂಥ ಬೀಜಾಕ್ಷರಿ ಮಂತ್ರದಲ್ಲಿ ಐಂ ಓಂ ಶ್ರೀಂ ಈ 3 ಬೀಜಾಕ್ಷರಿ ಮಂತ್ರದಲ್ಲಿ ಮೊದಲು ಬಂದಿರತಕ್ಕಂಥದ್ದು ಶುಭ ಫಲದಲ್ಲಿರ್ತಕ್ಕಂಥದ್ದು. ಆ ಮೊದಲು ಬಂದಿರತಕ್ಕಂಥ ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶುಭ ಫಲದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ತುಲಾ ರಾಶಿ, ಧನುರ್ ರಾಶಿ ಮತ್ತು ಕುಂಭರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ತುಲಾ ರಾಶಿ, ಧನುರ್ ರಾಶಿ ಮತ್ತು ಕುಂಭರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಇರ್ತಕ್ಕಂಥದ್ದಿದೆ. ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಸಾಕಷ್ಟು ಹೆಚ್ಚಿನ ಮಟ್ಟದ ಯಶಸ್ಸನ್ನೇ ಸಿದ್ಧಿಪಡಿಸ್ಕೊಳ್ತೀರಾ. ದೂರಭಾರ ಪ್ರಯಾಣ ಮಾಡ್ತಕ್ಕಂಥದ್ದಾಗಲಿ, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಒಂದು ರೀತಿ. ಆದರೆ ಇವತ್ತಿನ ದಿವಸ ತಮ್ಮೆಲ್ಲರ ಚಿತ್ತ ಯಾವುದು ಜಾಸ್ತಿ ಕಷ್ಟವಾಗ್ತಾ ಇದೆಯೋ ಅದರ ಬಗ್ಗೆ ಜಾಸ್ತಿ ಗಮನವನ್ನು ವಹಿಸ್ತಕ್ಕಂಥದ್ದು, ಆದಷ್ಟು ಒಳಿತಿನಡೆ ನಡೀತಕ್ಕಂಥದ್ದು. ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಸರಿಯಾದ ಮಾರ್ಗದರ್ಶನವು ಉಂಟಾಗಿರ್ತಕ್ಕಂಥದ್ದು. ಆ ಒಂದು ಮಾರ್ಗದರ್ಶನ ನಿಮಗೆ ಇನ್ನಷ್ಟು ಸಿಗಬೇಕು ಅಂದರೆ ನಿಮ್ಮ ಗುರು ಹಿರಿಯರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ನೋಡಿ, ಮಾರ್ಗದರ್ಶನ ಎಂಬತಕ್ಕಂಥ ಮಾತು ಬಂತು, ಆ ಒಂದು ಪದ ಬಂತು ಅಂದರೆ ಆ ಒಂದು ಮಾರ್ಗದರ್ಶನ ಎಂಬತಕ್ಕಂಥ ಪದದ ಮತ್ತೊಂದು ಅರ್ಥವೇ ಗುರು. ಗುರು ಇಲ್ಲ ಅಂದರೆ ನಮ್ಗೆ ಯಾವ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಆ ಒಂದು ಮಾರ್ಗದರ್ಶನ ಸಿಗೋದಿಲ್ಲ. ಆ ಒಂದು ಮಾರ್ಗದರ್ಶನ ಇವತ್ತಿನ ದಿವಸ ನಿಮ್ಮೆಲ್ಲರಿಗೂ ಕೂಡ ಇರೋದ್ರಿಂದ ಗುರುವಾರ ಬಂದಿದೆ, ಗುರುಗಳ ಮಾರ್ಗದರ್ಶನ ಇದೆ, ಅಸಾಧ್ಯವಾದ್ದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ ನಿಮ್ಗೆ ಇರ್ತಕ್ಕಂಥದ್ದಿರುತ್ತೆ. ಆದಷ್ಟು ಯಾವುದು ಕಷ್ಟವೋ ಅದರ ಮೇಲೆ ಜಾಸ್ತಿ ಪ್ರಯಾಸವನ್ನು ಬೀಳ್ತಕ್ಕಂಥದ್ದು ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಶ್ರ ಫಲದಲ್ಲಿರತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಶ್ರ ಫಲದಲ್ಲಿರತಕ್ಕಂಥವ್ರು ಮೇಷರಾಶಿ, ಸಿಂಹರಾಶಿ ಮತ್ತು ಮಕರ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಿಶ್ರ ಫಲದಲ್ಲಿರತಕ್ಕಂಥವ್ರು ಮೇಷರಾಶಿ, ಸಿಂಹರಾಶಿ ಮತ್ತು ಮಕರ ರಾಶಿ. ಈ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು. ಆದಷ್ಟು ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ತಾವು ಒಬ್ಬರೇ ಮುಂದೆ ಹೋಗೋದಕ್ಕಿಂತ ನಿಮ್ಮ ಸಹೋದ್ಯೋಗಿಗಳನ್ನು ಜೊತೆಯಲ್ಲಿಟ್ಕೊಂಡು ತಾವು ಮುಂದೆ ಹೋಗ್ತಕ್ಕಂಥದ್ದು ಬಹಳ ಉತ್ತಮ. ಜೋಪಾನ ಇವತ್ತಿನ ದಿವಸ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 3:40 ಕೂಡ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಈ ಒಂದು ಸಮಯದಲ್ಲಿ ತಾವು ಒಬ್ಬರೇ ಹೋದ್ರು ಒಂದು ರೀತಿ, ಒಬ್ಬರನ್ನ ಜೊತೆಯಲ್ಲಿ ಕರ್ಕೊಂಡೋದ್ರು ಕೂಡ ಒಂದು ರೀತಿ ಆಗುತ್ತೆ. ಆದರೆ ನಾವು ಹೇಳೋದೇನಪ್ಪ ಅಂದರೆ, ಮನೋಗತ ಪ್ರಶ್ನಾತಂತ್ರದಲ್ಲಿ ತಿಳಿಸೋದೇನಪ್ಪ ಅಂದರೆ, ಆ ಒಂದು ಮಧ್ಯಾಹ್ನ 3:45 ಕೂಡ ಎಲ್ಲೋ ಒಂದು ಕಡೆ ಮಂದಗತಿಯಿಂದ ಸಾಕ್ತಕ್ಕಂಥದ್ದಿರುತ್ತೆ. ಅಂದುಕೊಂಡಿರ್ತಕ್ಕಂಥ ಕೆಲಸದ ಮೇಲೆ ಗಮನ ಇರೋದಿಲ್ಲ. ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿ ಬಹಳ ವೇಗವಾಗಿ ಮುಂದೆ ಹೋಗ್ತಾ ಇದ್ರು ಕೂಡ ನೀವೆಲ್ಲೋ ಒಂದು ಕಡೆ ಹಿಂದೆನೇ ಉಳ್ಕೊಂಡ್ಬಿಡ್ತೀರಾ. ಅಯ್ಯೋ ಯಾಕಷ್ಟು ಆ ಥರ ಬೀಳಬೇಕು, ಮಾಡ್ಕೊಂಡ್ರೆ ಆಯ್ತು ಬಿಡಿ, ಅದನ್ನು ನಾಳೆ ಮಾಡಿದ್ರೆ ಆಯ್ತು ಬಿಡಿ, ನಾಳಿದ್ದು ಮಾಡಿದ್ರೆ ಆಯ್ತು ಬಿಡಿ ಎಂಬತಕ್ಕಂಥ ಮನಸ್ಥಿತಿಯಲ್ಲೇ ಇರತಕ್ಕಂಥದ್ದಿರುತ್ತೆ. ಅಂದುಕೊಂಡಿರ್ತಕ್ಕಂಥ ಕೆಲಸದ ಮೇಲೂ ಕೂಡ ಅಷ್ಟಾಗಿ ಆಸಕ್ತಿಯನ್ನು ಕಳ್ಕೊಂಡಿರ್ತಕ್ಕಂಥದ್ದಿರುತ್ತೆ. ಅದಕ್ಕೋಸ್ಕರ ಇವತ್ತಿನ ದಿವಸ ಆ ಒಂದು ದೃಢ ಮನಸ್ಸು ಬೇಕು. ಮಾಡ್ತಕ್ಕಂಥ ಕೆಲಸದಲ್ಲಿ ಹೆಚ್ಚಿನ ಮಾರ್ಗದರ್ಶನ ಬೇಕು, ಮಾಡ್ತಕ್ಕಂಥ ಕೆಲಸದಲ್ಲಿ ಹೆಚ್ಚಿನ ಆಸಕ್ತಿ ಬೇಕು ಅಂದರೆ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಗುರುಗ್ರಹ ಒಂದು ಚಿಟಿಕೆ ಕಡಲೆಕಾಳನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದು. ಇದಿಷ್ಟನ್ನೇ ಮಾಡಿದ್ರೆ ಅಲ್ಲ, ಕಡಲೆಕಾಳನ್ನು ದೃಷ್ಟಿಯಾಗಿದ್ದೆ ತೆಗೆದಿದ ತಕ್ಷಣ ನಾವು ಕೆಲಸ ಕಾರ್ಯಸಿದ್ಧಿ ಆಗುತ್ತಾ ಗುರುಗಳೇ? ಅಲ್ಲ, ಇದರ ಜೊತೆ ಮತ್ತೊಂದು ಕೆಲಸವನ್ನು ಕೂಡ ತಾವು ಸೇರಿಸ್ಕೊಳ್ಬೇಕು. ಆ ಒಂದು ಗುರುವಿಗೆ ಗುರು ಗಣಪನನ್ನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಇವತ್ತಿನ ದಿವಸ ತಾವು ಕೆಲಸಕ್ಕೆ ಹೋಗಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಎಲ್ಲಾದರೂ ಬಿಳಿ ಎಕ್ಕದ ಗಿಡ ಸಿಕ್ಕಿದ್ರೆ ಆ ಒಂದು ಗಿಡದ ಬುಡವನ್ನು ಮುಟ್ಟಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು 18 ಬಾರಿ ಆದರೂ ಪಠನೆ ಮಾಡಿ ಆ ಒಂದು ಬಿಳಿ ಎಕ್ಕದ ಗಿಡದ ಮುಂದೆ ತಾವು ಪ್ರಾರ್ಥನೆ ಮಾಡಿದ್ದೇ ಆದರೆ
ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನ ಪ್ರಾರಂಭದ ಹಂತದಲ್ಲೂ ಅಂತ್ಯದಲ್ಲೂ ಎರಡೂ ಸಮಯದಲ್ಲೂ ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಇಲ್ಲಿ ಮತ್ತೊಂದು ವಿಚಾರ ನಾನು ಮೊದಲೇ ಹೇಳಿದೆ, ಆದಷ್ಟು ಇವತ್ತಿನ ದಿವಸ ಒಬ್ಬರೇ ಹೋಗೋದಕ್ಕಿಂತ ಪಕ್ಕದಲ್ಲಿ ಯಾರನ್ನ ಇಟ್ಕೊಳ್ಳಿ, ಅಂದ್ರೆ ಅವರ ಜೊತೆನೂ ಇಟ್ಕೊಳ್ಳಿ, ಅವರ ಸಹಾಯವೊಂದಿಗೆ ತಾವು ಮುಂದಕ್ಕಿದ್ದೇ ಆದರೆ ಇವತ್ತಿನ ದಿವಸ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಕೆಲಸವನ್ನ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಮನೋಗತ ಪ್ರಶ್ನಾತಂತ್ರದಲ್ಲಿ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ಅದೇ. ಇವತ್ತಿನ ದಿವಸ ನಿಮ್ಮ ಮನೋಚಿಂತಿತ ಕಾರ್ಯವು ಸರಿಯಾದ ಮಾರ್ಗದರ್ಶನ ಮಾತ್ರದಿಂದಲೇ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಮಾರ್ಗದರ್ಶನ ಇದ್ರೆ ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ ನಿಮ್ಗಿರ್ತಕ್ಕಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನ ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನ ಕಾರ್ಯಸಿದ್ಧಿಪಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುತ್ತಕ್ಕಂಥದ್ದಿರುತ್ತೆ. ಎಲ್ಲೋ ಒಂದಷ್ಟು ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥ ಪರಿಸ್ಥಿತಿಗಳು ಎದುರಾಗ್ತಕ್ಕಂಥದ್ದಿರುತ್ತೆ. ಇವತ್ತಿನ ದಿವಸ ಪೂರ್ವ ನಿಯೋಜಿತವಾಗಿ ಅಂದ್ರೆ ನಿನ್ನೆನೇ ತಾವೆಲ್ಲವನ್ನು ಕೂಡ ಪ್ಲಾನ್ ಆಗಿ ಇಟ್ಕೊಂಡಿರ್ತೀರಾ. ಇವತ್ತಿನ ದಿವಸ ನಾನು ಈ ಕೆಲಸವನ್ನ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು, ಇಷ್ಟೆಲ್ಲ ನಾನು ಸುತ್ತಾಟ ಇದೆ, ಇಷ್ಟೆಲ್ಲ ಇಂಪಾರ್ಟೆಂಟ್ ಕೆಲಸಗಳಿದೆ, ಅವೆಲ್ಲವನ್ನು ಕೂಡ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು, ನಾನು ಮಾಡ್ಕೊಳ್ತೀನಾ ಇಲ್ವಾ ಎಂಬತಕ್ಕಂಥ ಭಯ ಈಗ ನಿಮಗೆ ಶುರು ಆಗಿರ್ತಕ್ಕಂಥದ್ದಿರುತ್ತೆ. ನಿನ್ನೆ ಇರತಕ್ಕಂಥ ಆ ಒಂದು ಧೈರ್ಯ ಬೆಳಗ್ಗೆ ಇವತ್ತಿನ ದಿವಸ ನೀವು ಅದನ್ನು ಕಳ್ಕೊಂಡಿರ್ತಕ್ಕಂಥದ್ದಿರುತ್ತೆ. ಎಲ್ಲೋ ಒಂದು ಕಡೆ ಭಯದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ. ಆ ಒಂದು ವಾತಾವರಣವನ್ನು ದೂರ ಮಾಡಬೇಕು. ಇರೋದರಲ್ಲಿ ಅಲ್ಪ ಸ್ವಲ್ಪ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು. ಒಂದಷ್ಟು ಸುಖ ಶಾಂತಿ ನೆಮ್ಮದಿ ಬೇಕು ಅಂದರೆ ಕಿಂಚಿತ್ತು ಅನುಷ್ಠಾನ ಇದೆ. ಆ ಅನುಷ್ಠಾನ ಏನು ಅನ್ನೋದನ್ನ ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ಶುಭ ಫಲ, ಮಿಶ್ರ ಫಲ, ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು, ಅವರು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳೇನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಆದರೆ ಅಶುಭ ಫಲದಲ್ಲಿರ್ತಕ್ಕಂಥವ್ರಿಗೆ ಚುಟುಕು ಅನುಷ್ಠಾನವನ್ನು ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಆ ಒಂದು ಅನುಷ್ಠಾನ ಯಾವುದಕ್ಕೆ? ಇವತ್ತಿನ ದಿವಸ ಇರತಕ್ಕಂಥ ಸಂಕಷ್ಟಗಳಿಂದ ಆಚೆ ಬರಲಿಕ್ಕೆ, ಒಂದಷ್ಟು ಸುಖ ಶಾಂತಿ ನೆಮ್ಮದಿ ಸಿಗಲಿಕ್ಕೆ, ಅಲ್ಪ ಸ್ವಲ್ಪ ಕೆಲಸಗಳನ್ನು ಕೂಡ ಕಾರ್ಯಸಿದ್ಧಿ ಮಾಡ್ಕೊಳ್ಳಿಕ್ಕೆ. ಆ ಒಂದು ಕೆಲಸ ಕಾರ್ಯಸಿದ್ಧಿ ಆಗಲಿಕ್ಕೆ ಮಾರ್ಗದರ್ಶನ ಕೊಡ್ತಕ್ಕಂಥವ್ರು ಯಾರು? ಗುರುಗಳು. ಗುರುವಾರದಂದು ಇವತ್ತಿನ ದಿವಸ ತಾವೆಲ್ಲರೂ ಕೂಡ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಶ್ರದ್ಧಾ ಭಕ್ತಿಯಿಂದ ನಾನು ತಿಳಿಸ್ಕೊಡ್ತಕ್ಕಂಥ ಈ ಒಂದು ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು. ಅನುಷ್ಠಾನ ಮಾಡಲಿಕ್ಕೆ ತಾವು ಒಂದಷ್ಟು ಪ್ರಯಾಸವನ್ನು ಪಡಲೇಬೇಕು. ಯಾಕೆ ಅಂದರೆ ಪ್ರಯಾಸ ಅಂದರೆ ಬಹಳ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥದ್ದಲ್ಲ, ಸಣ್ಣ ಮಟ್ಟದಲ್ಲಿರ್ತಕ್ಕಂಥದ್ದೇ. ಗುರುಗಳ ವರ್ಣ ಯಾವುದು? ಹಳದಿ ವರ್ಣ. ಆ ಒಂದು ಹಳದಿ ವರ್ಣ ಇರತಕ್ಕಂಥ ವೃಕ್ಷ ಯಾವುದು? ಹಲಸಿನ ವೃಕ್ಷ. ಆ ಒಂದು ಹಲಸಿನ ವೃಕ್ಷವೇ ಗುರುಗಳಿರ್ತಕ್ಕಂಥದ್ದು. ಗುರುಗಳು ಗುರುಗ್ರಹ ವಾಸವಾಗಿರ್ತಕ್ಕಂಥ ವೃಕ್ಷ ಹಳದಿ, ಆ ಒಂದು ಹಲಸಿನ ವೃಕ್ಷ. ಆ ಒಂದು ಹಲಸಿನ ವೃಕ್ಷವನ್ನ ಮುಟ್ಟಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಪ್ರಾರ್ಥನೆಯನ್ನು ಮಾಡಿದ್ದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪಾ ಅಂದರೆ, ಒಂದಷ್ಟು ಹಲಸಿನ ಹಣ್ಣನ್ನು ತೆಗೆದುಕೊಂಡು, ಅಲ್ಲೇ ಎಲ್ಲಾದರೂ ಒಂದು ವೇಳೆ ಹಲಸಿನ ಹಣ್ಣು ಸಿಕ್ಕಿದ್ರೆ ಹಲಸಿನ ಹಣ್ಣನ್ನು ತೆಗೆದುಕೊಂಡು ಅದನ್ನು 9 ಜನ ಸಣ್ಣ ಅಂದರೆ ಗಂಡು ಬಾಲ ಮಕ್ಕಳಿಗೆ, ಅಂದರೆ ಗಂಡು ಮಕ್ಕಳಿಗೆ, ಬಾಲ್ಯದ ವಯಸ್ಸಿನಲ್ಲಿರ್ತಕ್ಕಂಥವ್ರಿಗೆ, ಚಿಕ್ಕ ವಯಸ್ಸಿನಲ್ಲಿರ್ತಕ್ಕಂಥವ್ರಿಗೆ, ಗಂಡು ಮಕ್ಕಳಿಗೆ ಆ ಒಂದು ಹಲಸಿನ ಹಣ್ಣನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಅವ್ರ ಹತ್ರ ಹೋಗಿ ತಾವು ನೀವು ಇವತ್ತಿನ ದಿವಸ ನಾನು ಈ ಕೆಲಸವನ್ನು ಕಾರ್ಯಸಿದ್ಧಿನ ಮಾಡ್ಕೊಳ್ಬೇಕು, ಇದಕ್ಕೆ ನಿಮ್ಮಿಂದ ಆಶೀರ್ವಾದ ಬೇಡಬೇಕು, ಆಶೀರ್ವಾದ ಬೇಕು, ಅವ್ರನ್ನ ಕೇಳ್ತಕ್ಕಂಥದ್ದು ಏನೂ ಇಲ್ಲ. ಅಲ್ಲಿ ಸಿಗ್ತಕ್ಕಂಥ ಯಾರಾದರೂ ಬಡಬಗ್ಗರಿಗೋ, ಆ ಒಂದು ಬಾಲ್ಯ ವಯಸ್ಸಿನಲ್ಲಿರ್ತಕ್ಕಂಥ ಗಂಡು ಮಕ್ಕಳಿಗೆ ಆ ಒಂದು ಹಲಸಿನ ಹಣ್ಣನ್ನು ಕೊಟ್ಟು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಇದನ್ನು ಮಾಡೋದ್ರಿಂದ ಇವತ್ತಿನ ದಿವಸ ನಿಮ್ಗಿರ್ತಕ್ಕಂಥ ಕಷ್ಟಗಳಿಂದ, ಸಂಕಷ್ಟಗಳಿಂದ ಕಿಂಚಿತ್ತು ದೂರ ಆಗ್ತೀರಾ. ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕೂಡ ಅಲ್ಪ ಸ್ವಲ್ಪ ಕಾರ್ಯಸಿದ್ಧಿಯನ್ನು ಕೂಡ ಮಾಡ್ಕೊಳ್ತೀರಾ. ನೋಡಿ, ಅನುಷ್ಠಾನ ಯಾವುದಾದ್ರೂ ಆಗಿರ್ಬೋದು, ಅನುಷ್ಠಾನ ಹೇಗಾದರೂ ಆಗಿರ್ಬೋದು, ಮಾಡ್ತಕ್ಕಂಥ ವಿಚಾರ ಬಂದಾಗ ಶ್ರದ್ಧಾ ಭಕ್ತಿ ಮಾತ್ರ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಕ್ಕಂಥದ್ದಿರುತ್ತೆ. ಈಗ ತಮ್ಮೆಲ್ಲರ ಮನಸ್ಸಿನಲ್ಲೂ ಕೂಡ ಒಂದು ಪ್ರಶ್ನೆ ಉಂಟಾಗ್ಬೋದು, ಹಲಸಿನ ಹಣ್ಣನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ನಾವು ಅಂದ್ಕೊಂಡಿರೋ ಕೆಲಸ ಕಾರ್ಯಸಿದ್ಧಿ ಆಗುತ್ತಾ? 100% ಆಗುತ್ತೆ. ಮಾಡಿ ನೋಡಿ. ಅದಾದ್ಮೇಲೆ ಆಗ್ತಕ್ಕಂಥ ವ್ಯತ್ಯಾಸಗಳನ್ನು ತಾವೇ ತಿಳಿಸ್ತಕ್ಕಂಥದ್ದಿರುತ್ತೆ. ಇನ್ನು ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದ ಬಗ್ಗೆ ನಾನು ಮಾತಾಡಲೇಬೇಕು. ಯಾಕೆ ಅಂದರೆ ಕಿರಿಯರಿಂದ ಹಿರಿಯರವರೆಗೂ. ಯಾಕೆ ಅಂದರೆ ಇತ್ತೀಚಿನ ದಿನಮಾನಗಳಲ್ಲಿ 30 ವರ್ಷ, 20 ವರ್ಷ, 25 ವರ್ಷ, 31 ವರ್ಷ ಈ ವಯಸ್ಸಿನಲ್ಲಿರ್ತಕ್ಕಂಥವ್ರಿಗೇನೆ ಆಗಲೇ ಜಾಯಿಂಟ್ಸ್ ಪೈನು, ಕೈ ನೋವು, ಕಾಲು ನೋವು, ಮೈಕೈ ನೋವು ಬರ್ತಕ್ಕಂಥದ್ದು ಇರುತ್ತೆ. ಸಾಧಾರಣವಾಗಿ ಈ ಒಂದು ಸಮಸ್ಯೆ ಎದುರಾಗೋದು ಯಾವಾಗ? ಒಂದು 60 ವರ್ಷನೋ, 70 ವರ್ಷನೋ, 80 ವರ್ಷನೋ ಆ ಒಂದು ಸಮಯದಲ್ಲಿ ಮೈಕೈ ನೋವು ಬರ್ತಕ್ಕಂಥದ್ದು ಸಹಜ. ಈಗಿನ ಕಾಲದಲ್ಲಿ ಫುಡ್ಡು, ಆಹಾರ ವ್ಯತ್ಯಾಸಗಳಾಗ್ತಕ್ಕಂಥದ್ದಾಗಲಿ, ಮಾಡ್ತಕ್ಕಂಥ ಕೆಲಸದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಎದುರಾದಾಗ ಅತಿಯಾದ ಸ್ಟ್ರೆಸ್ ಜಾಸ್ತಿ ಆಗ್ತಕ್ಕಂಥದ್ದಾಗಲಿ, ಯೋಚನೆ ಮಾಡ್ತಕ್ಕಂಥದ್ದಾಗಲಿ, ಟೆನ್ಷನ್ ಮಾಡ್ಕೊಳ್ತಕ್ಕಂಥದ್ದಾಗಲಿ, ಈ ಒಂದು ಸಮಯದಲ್ಲಿ ಒಂದಷ್ಟು ಮೈಕೈ ನೋವು ಬರ್ತಕ್ಕಂಥದ್ದಿರುತ್ತೆ. ಆ ಒಂದು ಮೈಕೈ ನೋವನ್ನು ತಾವು ಮನೇಲಿ ಇಟ್ಕೊಂಡು ಕೊರಗೋದಕ್ಕಿಂತ
ನಾನು ತಿಳಿಸ್ತಕ್ಕಂಥ ಈ ಒಂದು ವಿಶೇಷ ವನಸೆರೆಯಿಂದ ತಯಾರಿಸ್ಕೊಳ್ತಕ್ಕಂಥ ಔಷಧಿಯನ್ನು ನಿಮ್ಮ ವಾಸ್ತುಗೃಹದಲ್ಲಿ ತಾವು ಸಿದ್ಧಪಡಿಸ್ಕೊಂಡು ಆ ಒಂದು ವನಸೆರೆಯನ್ನು ತಯಾರು ಮಾಡಿಕೊಂಡು ಆ ಒಂದು ವನಸೆರೆಯಿಂದ ಬರ್ತಕ್ಕಂಥ ಔಷಧಿಯನ್ನು ನೀವು ಲೇಪನ ಮಾಡಿಕೊಂಡಿದ್ದೆ ಆದರೆ ಕ್ಷಣ ಮಾತ್ರದಲ್ಲಿ ಎಲ್ಲವೂ ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ. ಎಷ್ಟೇ ನೋವಿರಲಿ ಎಂಥದೇ ಇರಲಿ ಎಲ್ಲವೂ ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ. ನೋಡಿ, ಇಲ್ಲಿ ಮತ್ತೊಂದು ಹೇಳ್ತೇನೆ ನಾನು, ತಾವು ಎಣ್ಣೆಯನ್ನು ಸಾಧಾರಣವಾಗಿ ನಾನು ತಿಳಿಸ್ಕೊಡ್ತಕ್ಕಂಥ ಔಷಧವನ್ನು ಹಚ್ಕೊಂಡ್ರೆ ಮಾತ್ರ ನಿಮಗೆ ಕಡಿಮೆ ಆಗುತ್ತೆ ಅನ್ನೋದಲ್ಲ. ಹಚ್ಕೊಳ್ಬೇಕಾದ್ರೆ ಆ ಒಂದು ಔಷಧಿಯನ್ನು ಆದಷ್ಟು ಸ್ವಲ್ಪ ಒಂದು ಪ್ರಮಾಣದಷ್ಟು ಹೀಟ್ ಅಂದರೆ ಸ್ವಲ್ಪ ಬಿಸಿ ಮಾಡ್ಕೊಳ್ತಕ್ಕಂಥದ್ದು. ಹಚ್ಕೊಳ್ಳುವ ಸಮಯದಲ್ಲಿ ಒಂದು ಚೂರು ಬಿಸಿ ಮಾಡಿಕೊಂಡು, ಅಂದರೆ ತೀರಾ ಚರ್ಮ ಸುಟ್ಟೋಗೋ ಥರ ಬಿಸಿ ಮಾಡ್ಕೊಳ್ತಕ್ಕಂಥದ್ದಲ್ಲ. ಆಮೇಲೆ ನಾನು ಬಿಸಿ ಅಂತ ಹೇಳಿದ್ರೆ ಇವರು ಎಲ್ಲರೂ ಹೋಗಿ ಸ್ಟವ್ ಮೇಲೆ ಇಟ್ಟು ಅದನ್ನು ಬಿಸಿ ಬಿಸಿ ಹಂಗೆ ಕಾಲ ಮೇಲೆ ಹಾಕೊಂಡು ಗುರುಗಳು ಹೇಳಿದ್ರು ಬಿಸಿ ಮಾಡ್ಕೊ ಅಂತೇಳಿ ನಾನು ಬಿಸಿ ಬಿಸಿ ಹಾಕ್ಕೊಂಡೆ ಅಂದ್ಬಿಡಿ. ಬಿಸಿ ಮಾಡ್ಕೊಳ್ಳೋದು ಅಂದರೆ ಉಗುರು ಬೆಚ್ಚಗೆ ಮಾಡ್ಕೊಳ್ತಕ್ಕಂಥದ್ದು. ಆ ಒಂದು ಬಿಸಿ ಮಾಡಿದ್ದಾದ ನಂತರ ಯಾವ ಜಾಗದಲ್ಲಿ ನಿಮ್ಗೆ ನೋವಿದೆಯೋ ಆ ಜಾಗದಲ್ಲಿ ಎಣ್ಣೆಯನ್ನು ಹಚ್ಚಿ ಗಟ್ಟಿಗೆ ಒಂದು ಬಟ್ಟೆ ಕಟ್ತಕ್ಕಂಥದ್ದು. ನೋಡ್ರಿ, ಇಲ್ಲೂ ಹೇಳ್ತೀನಿ, ಗಟ್ಟಿಗೆ ಬಟ್ಟೆ ಕಟ್ಟೋದು ಅಂದರೆ ತೀರಾ ಬ್ಲಡ್ ಸರ್ಕ್ಯುಲೇಷನ್ ಆಗದೆ ಇರೋ ರೀತಿ ಬಟ್ಟೆ ಕಟ್ಟೋಂಥದ್ದಲ್ಲ. ನಿಧಾನಾಗಿ, ಅಂದರೆ ಆ ಒಂದು ಜಾಗದಲ್ಲಿ ಒಂದು ಬಟ್ಟೆನ ಏನಕ್ಕೆ ಕಟ್ಟೋದು ಅಂದರೆ ಆ ಒಂದು ಕಾವು ಅದೇ ರೀತಿ ಇರಬೇಕು, ಗಾಳಿಗೆ ಆ ಕಾವು ಹಾರಬಾರ್ದು ಅಂತ ಹೇಳಿ ಆ ಒಂದು ಬಟ್ಟೆಯನ್ನು ಕಟ್ತಕ್ಕಂಥದ್ದು. ಈ ಒಂದು ವಿಶೇಷವಾಗಿರ್ತಕ್ಕಂಥ ಧನ್ವಂತರಿ ಮಹಾವಿಷ್ಣುವಿನ ಅನುಗ್ರಹದಿಂದ ತಯಾರಿಸ್ತಕ್ಕಂಥ ಈ ಒಂದು ಔಷಧಿಯನ್ನು ತಾವು ತಯಾರು ಮಾಡಿಕೊಂಡು ಲೇಪನವನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ.